ಕೃಷ್ಣನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ನಂತರ ಎದುರಾಳಿಯ ಸೈನ್ಯದಲ್ಲಿ ಏನಾಯಿತು ಅನ್ನೋದನ್ನ ಹೇಳಿದ್ರು. ಧನಂಜಯ ಬಾಣಗಾಂಡೀವಗಳನ್ನು ಧರಿಸಿ ನಿಂತ ತಕ್ಷಣವೇ ಮಹಾರಥಿಗಳೆಲ್ಲ ಜೋರಾಗಿ ಸಿಂಹನಾದವನ್ನು ಮಾಡಿದ್ರು, ಶಂಖವನ್ನು ಊದಿದ್ರು. ಪಾಂಡವರು, ಸೋಮಕರು, ಕೇಕೆಯರು, ಹೀಗೆ ಅನೇಕ ಜನ ಅನೇಕ ರೀತಿಯಿಂದ ತಮ್ಮ ತಮ್ಮ ಯುದ್ಧದ ಉತ್ಸಾಹವನ್ನ ಮೆರೆದ್ರು. ಒಟ್ಟಿಗೆ ದೇವತೆಗಳು, ಗಂಧರ್ವರು, ಪಿತೃಗಳು, ಸಿದ್ಧರು, ಚಾರಣರು ಇವರೆಲ್ಲ ಆಕಾಶದ ಮರೆಯಲ್ಲಿ ನಿಂತುಕೊಂಡು ಈ ಯುದ್ಧದ ಮುಂದಿನ ಘಟನೆಯ ಫಲಿತಾಂಶಕ್ಕಾಗಿ ಕಾದು ಕೂತಿದ್ದಾರೆ. ಅದೇ ಹೊತ್ತಿಗೆ ಎರಡು ಕಡೆಯಿಂದ ಸಮುದ್ರದ ಅಲೆಗಳು ಒಂದಕ್ಕೊಂದು ಈ ಹಿಂದೂ ಮಹಾಸಾಗರದ ಹತ್ರ ಅರಬ್ಬಿ ಸಮುದ್ರ ಮತ್ತೊಂದು ಪಶ್ಚಿಮ ಬಂಗಾಳದ ಕೊಲ್ಲಿ ಸಮುದ್ರ ಎರಡು ಒಂದಕ್ಕೊಂದು ಘರ್ಷಣೆ ಆಗುವಾಗ ಹೇಗೆ ಕಾಣುತ್ತೋ ಹಾಗೆ ಸಾಗರದಂತೆ ಎರಡೂ ದಿಕ್ಕಿನಿಂದ ಅಲೆಗಳಂತೆ ಮುಂದಕ್ಕೆ ಮುಂದಕ್ಕೆ ಚಲಿಸುತ್ತಿದ್ದ ಸೇನೆಯನ್ನ ನೋಡಿ ಯುಧಿಷ್ಠಿರ ತಕ್ಷಣವೇ ತನ್ನ ಕವಚ, ಕಿರೀಟ, ಕೈ ಕಾಲುಗಳಿಗೆಲ್ಲ ಹಾಕೊಂಡಿದ್ದ ಅಂಗುಲಿತ್ರ ಕರತ್ರಗಳನ್ನೆಲ್ಲ ತೆಗೆದಿಟ್ಟು ಬಾಣಗಳನ್ನ, ಬಿಲ್ಲನ್ನ ಕೆಳಗೆ ಇರಿಸಿ ಕಾಲಿಗೆ ಹಾಕಿದ್ದ ಪಾದರಕ್ಷೆಯನ್ನೂ ಬಿಟ್ಟು ಕೈಗಳನ್ನು ಮುಗಿದುಕೊಂಡು ಸೇನೆಯ ಎದುರಾಳಿಯ ಮಧ್ಯಕ್ಕೆ ನುಗ್ಗತೊಡಗಿದ. ಆಗ ಆಶ್ಚರ್ಯ ಆಯಿತು ಅಣ್ಣ ತಮ್ಮಂದರಿಗೆಲ್ಲ. ಏನ್ ಮಾಡ್ತಾ ಇದ್ದ ನೀನು? ಯಾಕೆ ಹೀಗೆ ಸೇನೆಯ ಮಧ್ಯದಲ್ಲಿ ಬಿಟ್ಟು ಹೊರಕ್ಕೆ ಹೋಗ್ತಾ ಇದ್ದಾನೆ? ಆಶ್ಚರ್ಯ ಆಯಿತು. ತಕ್ಷಣವೇ ಧನಂಜಯ ಪ್ರಶ್ನೆ ಕೇಳ್ತಾನೆ. ತಂ ಪ್ರಯಾಂತಂ ಅಭಿಪ್ರೇಕ್ಷ ಕುಂತಿ ಪುತ್ರೋ ಧನಂಜಯ ಅವತೀರ್ಯ ರಥಾತ್ ತೂರ್ಣಂ ಭ್ರಾತೃಭಿ ಸಹಿತೋನ್ಮಯಾತ್. ಅಣ್ಣ ಮುಂದೆ ತಾನೊಬ್ಬನೇ ಶತ್ರು ಸೈನ್ಯದ ನಡುವೆ ಬರೀ ಆಯುಧ ಇಲ್ಲದೆ ಬರಿಗಾಲಲ್ಲಿ ನಡೆದಾಡುವಾಗ ಎಲ್ರೂ ಅವನನ್ನು ಅನುಸರಿಸಿದ್ರು, ಅಣ್ಣ ತಮ್ಮಂದ್ರೆಲ್ರು. ಆದ್ರೆ ಯಾಕೆ ಅಂತ ಇನ್ನು ಅವರಿಗೆ ಸ್ಪಷ್ಟ ಆಗಿರ್ಲಿಲ್ಲ. ಹಾಗಾಗಿ ಅಣ್ಣ ತಮ್ಮ ಎಲ್ರೂ ಈ ಪ್ರಶ್ನೆಯನ್ನು ಕೇಳ್ತಾರೆ. ಏನ್ ಮಾಡ್ತಾ ಇದೀಯ ಅಣ್ಣ? ಕಿಂತೆ ವ್ಯವಸಿತಂ ರಾಜನ್ ಯದಸ್ಮಾನ್ ಅಪಹಾಯ ವೈ ಪದ್ಭ್ಯಾಮೇವ ಪ್ರಯಾತೋಸಿ ಪ್ರಾಮುಖೋ ರಿಪುವಾಹಿನಿ. ಶತ್ರುಗಳ ಸೇನೆಯನ್ನ ಹೀಗೆ ಮುಮ್ಮುಖವಾಗಿ ನೀನು ಆಯುಧಗಳಿಲ್ಲದೆ ಕಾಲ್ನಡಿಗೆಯಿಂದ ಹೀಗೆ ಸಾಗುತ್ತಿರುವ ಉದ್ದೇಶ ಏನು? ಕ್ವಗಮಿಷ್ಯಸಿ ರಾಜೇಂದ್ರ ನಿಕ್ಷಿಪ್ತ ಕವಚಾಯುಧ. ಶತ್ರುಗಳೆಲ್ಲ ಅಲರ್ಟ್ ಆಗಿ ಯುದ್ಧಕ್ಕಾಗಿ ಸಿದ್ಧರಾಗಿರುವಾಗ ಹೀಗೆ ಆಯುಧಹೀನರಾಗಿ ನಾವು ಹೋಗುವುದರಲ್ಲಿ ಏನ್ ಅರ್ಥ ಇದೆ? ಭೀಮಸೇನನು ಈ ಮಾತನ್ನ ಧ್ವನಿಗೂಡಿಸಿ ಹೇಳ್ತಾನೆ. ನಕುಲನು ಇದೇ ಮಾತನ್ನು ಹೇಳ್ತಾನೆ. ನನಗೆ ಯಾಕೋ ಭಯ ಆಗ್ತಾ ಇದೆ ಹೃದಯದಲ್ಲಿ. ಭೀಮೇ ಭೀರ್ಮೇ ದುನೋತಿ ಹೃದಯಂ ಬ್ರೂಹಿ ಗಂತಾ ಭವಾನ್ ಮಮ. ಭವಾನ್ ಕೊನು, ನೀನು ಹೋಗ್ತಾ ಇರುವ ಈ ಉದ್ದೇಶ ಅರ್ಥ ಆಗದೆ ಇರುವುದರಿಂದ ಹೃದಯಂ ದುನೋತಿ, ಎದೆ ನಡುಗ್ತಾ ಇದೆ. ಯಾಕೆ ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಸ್ಮಿನ್ ರಣ ಸಮೂಹೇತು ವರ್ತಮಾನೇ ಮಹಾಭಯೇ ಯೋದ್ಧವ್ಯೇ ಕೊನು ಗಂತಾಸಿ ಶತ್ರುನ ಭಿಮುಖೋ ನೃಪ. ಸದ್ಯದಲ್ಲಿಯೇ ಮಹಾಭಯಂಕರವಾದ ಯುದ್ಧ ಸಿದ್ಧ ಆಗಬೇಕು ಅಂತ ಎಲ್ಲರೂ ಕಾತರರಾಗಿ ಕೂತಿರುವಾಗ ನೀನೇನು ಹೀಗೆ ಶತ್ರುಗಳ ಸೈನ್ಯದ ಕಡೆಗೆ ನಿರಾಯುಧನಾಗಿ ನುಗ್ಗುತ್ತಾ ಇದ್ದಿ? ಈ 5 ಜನರ ಮಾತುಗಳನ್ನ ಕೇಳಿಸಿಕೊಂಡಂತಹ 4 ಜನರು ಹಿಂದಿನಿಂದ ಹೀಗೆ ಮಾತಾಡ್ತಾ ಇದ್ರು ಕೂಡ ಏವಂ ಆಭಾಷ್ಯಮಾಣೋಪಿ ಭ್ರಾತೃಭಿ ಕುರುನಂದನ. ತಮ್ಮಂದ್ರೆಲ್ಲ ತನ್ನ ಈ ನಡೆಯ ಬಗೆಗೆ ಆಕ್ಷೇಪವನ್ನ ಅಥವಾ ಪ್ರಶ್ನೆ ಏನು ಕುತೂಹಲದಿಂದ ವ್ಯಕ್ತಪಡಿಸ್ತಾ ಇದ್ದಾಗ್ಲೂ ಕೂಡ ನೋವಾಚ ವಾಕ್ಯತಃ ಕಿಂಚಿತ್ ಗಚ್ಚತ್ಯೇವ ಯುಧಿಷ್ಠಿರ. ಅವನ ಹೆಜ್ಜೆ ಮುಂದೆ ಹಾಕ್ತಾ ಇದ್ದಾನೆ ಹೊರತು ಮಾತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಪ್ರತ್ಯುತ್ತರವನ್ನ ಕೊಡದೆ ನೇರವಾಗಿ ತನ್ನ ಕಾರ್ಯ ಚಟುವಟಿಕೆಯಲ್ಲಿ ಹಾಗೆ ಮುಂದುವರೆದ. ತಾನುವಾಚ ಮಹಾಪ್ರಾಜ್ಞೋ ವಾಸುದೇವೋ ಮಹಾಮನಾಃ ಅಭಿಪ್ರಾಯೋ ಸವಿಜ್ಞಾತೋ ಮಯೇತಿ ಪ್ರಹಸನ್ನಿವ. ಅರ್ಜುನ ಕೈ ಚೆಲ್ಲಿದಾಗ್ಲೂ ಪ್ರಹಸನ್ನಿವ, ನಗುತ್ತಲೇ ಅದನ್ನ ಹ್ಯಾಂಡಲ್ ಮಾಡಿದ್ದ. ಈಗ ಈ ಯುಧಿಷ್ಠಿರನು ಇದೇ ರೀತಿಯಾದ ಒಂದು ಕಾರ್ಯ ಚಟುವಟಿಕೆಯನ್ನ ಮಾಡ್ತಾ ಇರುವಾಗ ಬೇರೆ ಎಲ್ಲರೂ ಗಾಬರಿ ಆದ್ರೂ ಕೂಡ ಅಸ್ಯ ಅಭಿಪ್ರಾಯಂ ವಿಜ್ಞಾತಃ, ಇವನ ಅಭಿಪ್ರಾಯ ಏನು ಅಂತ ತಿಳಿದವನಾಗಿ ವಾಸುದೇವ ಕೃಷ್ಣ ಮಹಾಪ್ರಾಜ್ಞ ಅಲ್ವಾ ಅವನು, ಮಹಾಪ್ರಾಜ್ಞ ವಾಸುದೇವ ಮಹಾಮನಾಹ. ಈ ಎಲ್ಲ ಶಬ್ದಗಳು ಬಹಳ ವಿಶಿಷ್ಟವಾದದ್ದು. ಮಹಾಮನಾಹ ಅಂತಂದ್ರೆ ರಾಜತಂತ್ರಗಳನ್ನೆಲ್ಲ ಚೆನ್ನಾಗಿ ಬಲ್ಲವನು.
ಮಹಾಪ್ರಾಜ್ಞ ಅಂತಂದ್ರೆ ಲೋಕತಂತ್ರಗಳನ್ನು ಕೂಡ ಬಲ್ಲವನು. ರಾಜತಂತ್ರಗಳು ಒಂದು ರೀತಿಯಲ್ಲ, ಆದ್ರೆ ಜನರ ನಡುವೆ ಹೇಗಿರ್ಬೇಕು ಅನ್ನೋದು ಒಂದು ಕೆಲವು ಸರ್ತಿ ಅಗತ್ಯವಾದ ಕೆಲವು ನಡೆಗಳು ಉಪಕಾರಕವಾಗಿರುತ್ತೆ. ಆದ್ರಿಂದಾಗಿ ಇದನ್ನ ತಿಳಿದು ಯುಧಿಷ್ಠಿರನ ಉದ್ದೇಶ ಏನು ಅಂತ ಅವನು ಅರ್ಥ ಮಾಡಿಕೊಂಡ. ಮಹಾಪ್ರಾಜ್ಞವಾದ ಮಹಾತಪಸ್ವಿಯಾದ ವಾಸುದೇವ ನನಗೆ ಇವನ ಅಭಿಪ್ರಾಯ ಗೊತ್ತಾಯಿತು ಅಂತ ಹೇಳ್ದ. ಏಷ ಭೀಷ್ಮಂ ತಥಾ ದ್ರೋಣಂ ಗೌತಮಂ ಶಲ್ಯಮೇವ ಚ ಅನುಮಾನ್ಯ ಗುರೂನ್ ಸರ್ವಾನ್ ಯೋತ್ಸ್ಯತೆ ಪಾರ್ಥಿವೋರಿಭಿಃ. ಶತ್ರುಗಳ ಜೊತೆ ಯುದ್ಧ ಮಾಡುವಾಗ ಅದರಲ್ಲಿ ತನ್ನ ಗುರುಗಳು ಇದ್ದಾರೆ. ಯಾರೆಲ್ಲ? ಭೀಷ್ಮ, ದ್ರೋಣ, ಗೌತಮ ಮತ್ತು ಹೆಣ್ಣು ಕೊಟ್ಟ ಮಾವನಾದ ಗುರು ಎನಿಸಿದಂತಹ ಶಲ್ಯ. ಹೀಗೆ ಇವರನ್ನ ಯಾವತ್ತೂ ಕೂಡ ಒಪ್ಪಿಗೆ ತೆಗೆದುಕೊಳ್ಳದೆ ಯುದ್ಧದಲ್ಲಿ ಮುಂದೆ ಹೋಗಬಾರದು ಅಂತ ನಿಯಮ. ಹಾಗಾಗಿ ಶತ್ರುಗಳ ಜೊತೆ ಹೋರಾಡುವುದಕ್ಕೆ ಎಲ್ಲ ಗುರುಗಳನ್ನ ಮೊದಲು ಗೌರವಪೂರ್ವಕವಾಗಿ ಅವರನ್ನ ನಮಿಸಿ ಅವರಿಂದ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ಹೊರಟಿದ್ದಾನೆ. ಶ್ರೂಯತೆ ಹಿ ಪುರಾಕಲ್ಪೆ ಗುರೂನ್ ಅನನುಮಾನ್ಯಯ ಯುದ್ಧತೆ ಸ ಭವದ್ವ್ಯಕ್ತಂ ಅಪಧ್ಯಾತೋ ಮಹತ್ತರೈಃ. ಗುರುಗಳನ್ನು ಯಾರು ನಮಸ್ಕರಿಸಿ ಯುದ್ಧ ಮಾಡ್ತಾರೋ ಅವರು ಗೆಲುವನ್ನ ಸಂಪಾದಿಸ್ತಾರೆ. ಗುರುಗಳಿಗೆ ನಮಸ್ಕರಿಸದೆ ಅಥವಾ ತನ್ನ ಎದುರುಗಡೆ ಇರುವಂತಹ ಹಿರಿಯರಲ್ಲಿ ಯುದ್ಧ ಅನ್ನೋದು ಧಾರ್ಮಿಕವಾಗಿದ್ರು ಕೂಡ, ಧರ್ಮೀಯ ಯುದ್ಧವಾಗಿದ್ರು ಕೂಡ ಅವರಲ್ಲಿ ಯಾವುದೇ ದ್ವೇಷ, ಅಸೂಯೆ, ಕೋಪ, ಸಿಟ್ಟು, ಸೆಡವು ಅಥವಾ ಅವರ ವಿರುದ್ಧವಾದಂತಹ ಪಿತೂರಿಗಳಿಲ್ಲದೆ ಮಾಡಬೇಕಾದ ಯುದ್ಧ. ಆದ್ರಿಂದಾಗಿ ಅವರಿಂದ ಅನುಮತಿಯನ್ನ ಪಡೆದೇ ಯುದ್ಧ ಮಾಡಬೇಕು ಅನ್ನೋದನ್ನ ಜ್ಞಾನಿಗಳಾದವರು ನಡೆಸುವ ರೀತಿ. ಹಿಂದೆ ಎಲ್ಲ ಹೀಗೆ ಮಾಡ್ತಾ ಇದ್ರು. ಆದ್ರಿಂದಾಗಿ ಅನುಮಾನ್ಯ ಯಥಾಶಾಸ್ತ್ರಂ ಯಸ್ತು ಯುದ್ಧೇನ್ ಮಹತ್ತರೈಃ ಧ್ರುವಸ್ತಸ್ಯ ಜಯೋ ಯುದ್ಧೇ ಭವೇದಿತಿ ಮತಿರ್ಮಮ. ತನಗಿಂತ ಮಹತ್ತರರಾದಂತಹ ಹಿರಿಯರನ್ನ ಯಥಾಶಾಸ್ತ್ರೀಯವಾಗಿ ನಮಸ್ಕರಿಸಿ ಯಾರು ಯುದ್ಧ ಮಾಡ್ತಾನೋ ಅವನಿಗೆ ಜಯ ಅನ್ನೋದು ನಿಶ್ಚಯ. ಇದು ನನಗೆ ನಮ್ಮ ಶಾಸ್ತ್ರದ ಪರಂಪರೆಯಲ್ಲಿ ಹಿಂದಿನಿಂದ ಬಂದಂತಹ ಒಂದು ಸಂಗತಿ. ಏವಂ ಬ್ರುವತಿ ಕೃಷ್ಣೇಸ್ತು ಧಾರ್ತರಾಷ್ಟ್ರ ಚಮೂಂ ಪ್ರತಿ ಹಾಹಾಕಾರೋ ಮಹಾನಾಸೀದ್ ನಿಶಬ್ದ ಸ್ವಪರೇ ಭವನ್. ಕೃಷ್ಣನು ಹೀಗೆ ಹೇಳಬೇಕಾದ್ರೆ ಯುಧಿಷ್ಠಿರನನ್ನ ನೋಡಿ ಧೃತರಾಷ್ಟ್ರನ ಸೈನಿಕರೆಲ್ಲ ಏನ್ ಮಾಡಿದ್ರು ಅನ್ನೋದನ್ನ ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ತಮ್ಮ ಜೊತೆಗೆ ಇದ್ದಂತಹ ಅಕ್ಕಪಕ್ಕದಲ್ಲಿದ್ದಂತಹ ತಮ್ಮಂದಿರ ಜೊತೆಗೆ, ಅಣ್ಣಂದಿರ ಜೊತೆಗೆ ಧೃತರಾಷ್ಟ್ರನ ಮಕ್ಕಳೆಲ್ಲ ಮಾತನಾಡಿಕೊಂಡ್ರಂತೆ. ಏನು ಅಂತಂದ್ರೆ, ಇವನು ಮಿತಃ ಸಂಕಥಾಯಾಮ್ ಚಕ್ರುಹು ನ ಈಶೋಸ್ತಿ ಕುಲಪಾಂಸನಃ. ಈತ ನಿಜವಾಗಿಯೂ ಕೂಡ ಅರ್ಹನಲ್ಲ ಯುದ್ಧಕ್ಕೆ. ಕುಲಪಾಂಸನ, ಕೆಟ್ಟವನು, ದುಷ್ಟ, ದುರ್ಮಾರ್ಗ ಅಂತ ಕುಲವನ್ನೇ ನಾಶ ಮಾಡ್ಲಿಕ್ಕೆ ಬಂದವನು. ಈಗ ಇತ್ತ ಬಂದೇನೋ ನಾಟಕ ಮಾಡ್ಲಿಕ್ಕೆ ಬಂದಿದ್ದಾನೆ. ಯಾರಿಗೆ ಯಾವ ಭಾವ ಇರುತ್ತೋ ಅವರಿಗೆ ಅದು ಆ ರೀತಿ ಕಾಣಿಸುತ್ತೆ. ವ್ಯಕ್ತಂ ಭೀತ ಇವಾಭ್ಯೇತಿ ರಾಜಾಸೌ ಭೀಷ್ಮಮಂತಿಕಾತ್ ಯುಧಿಷ್ಠಿರ ಸಸೋದರಿಯ ಶರಣಾರ್ಥಂ ಪ್ರಯಾಚಕಃ. ಬಹುಶಃ ಹೀಗಿರ್ಬೇಕು. ಯುದ್ಧಕ್ಕೆ ಹೆದರಿಕೊಂಡಿದ್ದಾನೆ. ಇದೇನು ಅಂದ್ರೆ, ನಾವು ಕೂಡ ಯಾವುದಾದ್ರೂ ಒಂದು ಮಹತ್ತರವಾದ ನಿರ್ಧಾರವನ್ನ ಕೈಗೊಳ್ಳುವಾಗ ಅಥವಾ ನಾವು ಯಾವುದೋ ಒಂದು ಚಟುವಟಿಕೆಯನ್ನು ನಡೆಸುವಾಗ ನಮ್ಮ ಸುತ್ತಲಿನ ಮಂದಿ ನಮ್ಮನ್ನ ಹೀಗೆ ಅಣಕವಾಡುತ್ತಾರೆ. ಆದ್ರೆ ನಾವು ಮಾಡ್ಲಿಕ್ಕೆ ಹೊರಟಿರುವ ಕೆಲಸದ ಬಗ್ಗೆ ನಮಗೆ ಸ್ಪಷ್ಟತೆ ಇರುವಾಗ ನಾವು ಅವರ ಈ ಯಾವುದೇ ರೀತಿಯಾದ ಕುಹಕ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಅನ್ನೋದನ್ನ ಈ ಪ್ರಕರಣ ಅತ್ಯಂತ ಸೂಚ್ಯವಾಗಿ ನಮ್ಮ ಮುಂದೆ ಹೇಳುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಕೆಲವರು ಹೆದರಿದ್ದಾರೆ, ಕೆಲವರು ಏನೋ ಕಪಟ ಮಾಡ್ತಾ ಇದ್ದಾನೆ, ಕೆಲವರು ಕ್ಷತ್ರಿಯನ ವಂಶಕ್ಕೆನೆ ಧರ್ಮಕ್ಕೆನೆ ಇವನು ಕಳಂಕನಾಗಿದ್ದಾನೆ, ಇವನ್ ಬಹುಶಃ ಕ್ಷತ್ರಿಯನಿಗೆ ಹುಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ಇವನು ಹೇಗಿದ್ರು ಹುಟ್ಟಿದ್ದು ಕಾಡಲ್ಲಿ, ಯಾರಿಗೋ ಹುಟ್ಟಿದ್ದು. ಈಗ ಅದರ ಸಹಜವಾದ ಕಾಕಃ ಪಿಕಃ ಅಂತ ವಸಂತ ಕಾಲ ಬಂದಾಗ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ ಗೊತ್ತಾಗುತ್ತಲ್ಲ, ಆ ಸ್ಥಿತಿ ಈಗ ನಮಗೆ ಯುಧಿಷ್ಠಿರನದು ಕಾಣಿಸ್ತಾ ಇದೆ ಅಂತ ಒಂದೊಂದು ರೀತಿ ಮಾತಾಡ್ಕೊಳ್ತಾ ಹೋಗ್ತಾರೆ. ಅದರ ಒಟ್ಟು ಸಾರ ಹೀಗಿದೆ. ಎಲ್ರೂ ಮುಂದೆ ಮುಂದೆ ಬರ್ತಾ ಇದ್ದಾರೆ. ಭೀಷ್ಮನನ್ನ ಶರಣಾಗತನಾಗ್ಲಿಕ್ಕೆ ಯುಧಿಷ್ಠಿರ ಬರ್ತಾ ಇದ್ದಾನೆ, ಇರ್ಬೇಕು ಅಂತ ಅವ್ರು ಮಾತಾಡಿಕೊಳ್ತಾ ಇದ್ದಾರೆ. ಅದು ನಮಗೆ ಪ್ರಶ್ನೆ ಏನು ಅಂದ್ರೆ, ಧನಂಜಯೇ ಕಥಂ ನಾಥೆ ಪಾಂಡವೇ ಚ ವೃಕೋದರೆ ನಕುಲೇ ಸಹದೇವೇ ಚ ಪೀತೋಭ್ಯೇತಿ ಸ ಪಾಂಡವ. ಅವನ ಜೊತೆಗೆ
ಧನುರ್ಧಾರಿಯಾದ ಅರ್ಜುನ, ಗದಾಧಾರಿಯಾಗಿ ಬಲಶಾಲಿಯಾದಂತಹ ಭೀಮ ಮತ್ತು ಯುದ್ಧದಲ್ಲಿ ಪಳಗಿದಂತಹ ನಕುಲ ಸಹದೇವರಿರಬೇಕಾದರೆ ಭಯಗೊಂಡು ಹೇಗೆ ಯುಧಿಷ್ಠಿರ ಇತ್ತ ಭೀಷ್ಮನಲ್ಲಿಗೆ ಬರ್ತಾ ಇದ್ದಾನೆ? ನೂನಂ ಕ್ಷತ್ರಿಯ ಕುಲೇ ಜಾತಃ, ಈತ ಖಂಡಿತ ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿರ್ಲಿಕ್ಕಿಲ್ಲ. ಸಂಪ್ರಥಿತೆ ಭುವಿ, ಭಾರಿ ಅನ್ಕೊಂಡಿದ್ದೆ ಇವನ್ ಬಗ್ಗೆ ಭಾರಿ ಪ್ರಸಿದ್ಧಿ ಇದೆ, ಯುದ್ಧದಲ್ಲಿ ಸ್ಥಿರ ಅಂತ ಬೇರೆ ಹೆಸರಿಟ್ಕೊಂಡು ಓಡಾಡ್ತಾ ಇದ್ದಾನೆ, ಧರ್ಮರಾಜ ಅಂತ ಬೇರೆ ಹೆಸರಿದೆ, ಧರ್ಮದಲ್ಲೇ ಯುದ್ಧ ಮಾಡ್ತಾನೆ ಅಂತ ಏನೋ ಕಪಟ ಮಾಡ್ತಾ ಇದ್ದಾನೆ, ಅಥವಾ ಯುದ್ಧದಲ್ಲಿ ಹೇಡಿಯಾಗಿ ಹಿಂತಿರುಗುವಂತಹ ಉಪಾಯವನ್ನ ಹೂಡುತ್ತಾ ಇದ್ದಾನೆ. ಯಥಾಸ್ಯ ಹೃದಯಂ ಭೀತಂ ಅಲ್ಪಸತ್ವಸ್ಯ ಸಂಯುಗೇ, ಅಲ್ಪಸತ್ವ, ಒಳಗಿನಿಂದ ಏನು ತಾಕತ್ತಿಲ್ಲ, ಮುಖದಲ್ಲಿ ಮಾತ್ರ ಭಾರಿ ಗಾಂಭೀರ್ಯ, ರಾಜ ಮರ್ಯಾದೆ ಕೊಡ್ಲಿಕ್ಕೆ ಯೋಗ್ಯವಾದಂತಹ ರೀತಿಯ ನಡೆ ಇತ್ಯಾದಿಗಳೆಲ್ಲ ಮೇಲ್ನೋಟಕ್ಕೆ ಮಾತ್ರ. ಆದ್ರೆ ಅಸ್ಯ ಹೃದಯಂ ಭೀತಂ, ಇವನ ಹೃದಯ ಒಳಗಿನಿಂದ ಅತ್ಯಂತ ಭಯಗೊಂಡಿದೆ, ಅತ್ಯಂತ ಒಳಗಿನಿಂದ ನಡುಗ್ತಾ ಇದೆ. ತತಸ್ತೆ ಕ್ಷತ್ರಿಯ ಸರ್ವೇ ಪ್ರಶಂತಸ್ಮಿಸ್ತ ಕೌರವಾನ್ ಪೃಷ್ಟಾಸು ಮನಸೋ ಭೂತ್ವ ಚೈಲಾನಿ ದುದುಬು ಪೃಥಕ್. ಇದರಿಂದ ಏನ್ ಅನ್ನಿಸ್ತು ಅಂದ್ರೆ ಅವರಿಗೆ ಬಹುಶಃ ರಾಜ್ಯವನ್ನ ಒಪ್ಪಿಸಿ ನಾವು ಮತ್ತೆ ಕಾಡಿಗೆ ಹೋಗ್ತೇವೆ ಅಂತ ಶರಣಾಗತರಾಗ್ಲಿಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಅಂತ ಅವರವರೇ ನಾವು ಗೆದ್ದೆವು. ಯಾಕಂದ್ರೆ 5 ಜನ ಒಟ್ಟಿಗೆ ಬರ್ತಾ ಇದ್ದಾರೆ, ಅದರ ಜೊತೆಗೆ ಇನ್ನು ಒಂದು ಕೃಷ್ಣನು ಜೊತೆಗಿದ್ದಾನೆ. ಹೀಗೆ ಈ 5 ಜನ ಕೃಷ್ಣನ ಜೊತೆಗೆ ಇಲ್ಲಿಗೆ ಬರ್ತಾ ಇದ್ರೆ ಇವರೇ ಪ್ರಧಾನ. ಈ ಯುದ್ಧದಲ್ಲಿ ನಮಗೆ ಎದುರಾಳಿಗಳಾಗಿ ಸಿಗಬೇಕಾದವರು ಪ್ರಧಾನ ವ್ಯಕ್ತಿಗಳು ಇವರೇ. ಇವರಿಷ್ಟೂ ಜನ ಇಲ್ಲಿ ಶರಣಾಗತರಾದ್ರು ಅಂದ್ರೆ ನಾವೆಲ್ಲ ಗೆದ್ದ ಹಾಗೆ ಅಂತ ಪರಸ್ಪರ ಅವರವರಿಗೆ ಅಂಗಲಾಚಿಕೊಂಡು ಅಂದ್ರೆ ಅಪ್ಪಿಕೊಂಡು ಕೆಳಗಿಳಿದು ಒಬ್ಬೊಬ್ರೆ ಪರಸ್ಪರ ಪ್ರಶಂಸೆ ಮಾಡಿದ್ರಂತೆ. ಕೆಲವರು ಅಲ್ಲಲ್ಲೇ, ಕೆಲವರು ಹತ್ರ ಇದ್ದವರು ಹತ್ರಕ್ಕೆ ಮೈತಾಗಿಸಿಕೊಂಡ್ರು. ಸಂತೋಷದ ಸೂಚನೆಯಾಗಿ ಕೈಯಲ್ಲಿ ಅವರಿಗೆ ಉತ್ತರೀಯವಾಗಿ ಯುದ್ಧಕ್ಕೆ ಅಂತ ಕಟ್ಟಿಕೊಂಡದ್ದನ್ನ ಬಿಚ್ಚಿ ಗಾಳಿಯಲ್ಲಿ ಜೋರಾಗಿ ಚೈಲಾನಿ ದುದುಬು ಪೃಥಕ್, ಜೋರಾಗಿ ಚೈಲ ಅಂದ್ರೆ ಬಟ್ಟೆಯನ್ನ ನಾವು ಗೆದ್ದು ಬಿಟ್ವಿ ಅಂತ ಜೋರಾಗಿ ಬೀಸತೊಡಗಿದ್ರು, ಮೇಲೆತ್ತಿ ಬೀಸತೊಡಗಿದ್ರು. ವ್ಯನಿಂದಂತ ತತಸ್ಸರ್ವೇ ಯೋಧಾಸ್ತತ್ರ ವಿಷಾಂಪತೆ ಯುಧಿಷ್ಠಿರಂ ಸಸೋದರ್ಯಂ ಸಹಿತಂ ಕೇಶವೇನಃ. ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಅಲ್ಲಿರುವ ಯೋಧರೆಲ್ಲ ಸೋದರರೊಂದಿಗೆ ಬರ್ತಾ ಇರ್ಬೇಕಾದ್ರೆ ಜೊತೆಗೆ ಕೃಷ್ಣನು ಇದ್ದ. ಕೇಶವೇನ ಸಹಿತಂ ಸಸೋದರ್ಯಂ ವ್ಯನಿಂದಂತ, ಕೃಷ್ಣನನ್ನು ಸೇರಿ ಎಲ್ಲರನ್ನು ಕೂಡ ನಿಂದಿಸತೊಡಗಿದ್ರು. ತಮ್ಮ ಬಾಯಿಗೆ ಬಂದ ಹಾಗೆ, ಅಲ್ಲಿ ತನಕ ಏನು ಮಾತಾಡ್ತಿರಲಿಲ್ಲ, ಸೋಲ್ತಾರೆ ಅಂತ ಅನ್ನೋದೊಂದು ನಿಜ ಆಯ್ತಲ್ಲ ಅವರ ಮನಸ್ಸಲ್ಲಿ. ಮುಂದೆ ಬರ್ತಾ ಇದ್ದಾರೆ, ಶಸ್ತ್ರಗಳಿಲ್ಲ, ಆದ್ರಿಂದಾಗಿ ಇವರು ಬಹುಶಃ ಶರಣಾಗತರಾದ್ರೆ ಇನ್ನಿವರಲ್ಲಿ ಬಲ ಇಲ್ಲ. ಯಾರಲ್ಲಿ ಬಲ ಇಲ್ವೋ ಅವನ ಮೇಲೆ ಎಲ್ಲಾ ರೀತಿಯಾದ ಮಾತಿನ ಪ್ರಯೋಗಗಳನ್ನು ಕೂಡ ಸಮಾಜ ಮಾಡುತ್ತೆ. ಆದ್ರಿಂದಾಗಿ ಸೋಲು ಒಪ್ಪಿಕೊಂಡವರ ಬಗ್ಗೆ ತಾತ್ಸಾರದ ಭಾವದಿಂದ ಅನೇಕ ಕೆಟ್ಟ ನುಡಿಗಳನ್ನು ಆಡಿದ್ರು. ತತಸ್ತತ್ ಕೌರಕಂ ಸೌರವಂ ಸೈನ್ಯಂ ಧಿಕ್ಕೃತ್ವಾತು ಯುಧಿಷ್ಠಿರಂ ನಿಶ್ಶಬ್ದಮಭೂತ್ ದುರ್ಣಂ ಪುನರೇವ ವಿಶಾಂತತೆ. ಧಿಕ್ಕಾರ ಹಾಕುತ್ತಾ ಕೌರವ ಸೈನ್ಯ ಯುಧಿಷ್ಠಿರನನ್ನ ಇನ್ನಿಲ್ಲದಂತೆ ನಿಂದಿಸಿ ಹತ್ರ ಬಂದಾಗ ಮೌನಕ್ಕೆ ಶರಣಾಯಿತು. ಏನ್ ಮಾಡ್ಲಿಕ್ಕಿದ್ದಾನೆ ಅನ್ನುವ ಕುತೂಹಲಕ್ಕೆ ಕಿವಿಯಾಯಿತು. ಕಿನ್ನು ವಕ್ಷತಿ ರಾಜಾಸೋ ಕಿಂ ಭೀಷ್ಮ ಪ್ರತಿವಕ್ಷತಿ, ಏನ್ ಹೇಳ್ಬೋದು ಯುಧಿಷ್ಠಿರ? ಅದಕ್ಕೆ ಪ್ರತಿಯಾಗಿ ಭೀಷ್ಮನಲ್ಲಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಭೀಷ್ಮ ಅದಕ್ಕೆ ಪ್ರತ್ಯುತ್ತರವನ್ನು ಏನ್ ಕೊಡಬಹುದು? ಕಿಂ ಭೀಮ ಸಮರಶ್ಲಾಗಿ ಕಿಂ ಕೃಷ್ಣಾರ್ಜುನಾವಿತಿ ವಿವಕ್ಷಿತಂ ಕೆಮಸ್ಯೇತಿ ಸಂಶಯ ಸುಮಹಾನಭು. ಭೀಮ ಸಮರವನ್ನ ಬಹಳ ಇಷ್ಟಪಡುವವ, ಅವನೆಂದೂ ಕೂಡ ಯುದ್ಧದಿಂದ ಹಿಂದೆ ಸರಿದವನ ಅಲ್ವೇ ಅಲ್ಲ. ಅವನಿಗೆ ಯುದ್ಧ ಅಂತಂದ್ರೆ ಒಂದು ಪ್ರೀತಿ, ಮತ್ತೊಂದು ಹೆಚ್ಚಿನ ವ್ಯಕ್ತಿತ್ವ. ಸಮರ ಶ್ಲಾಘಿ, ಸಮರವನ್ನು ಯಾವತ್ತೂ ಕೂಡ ನಿಂದಿಸಿದವನಲ್ಲ, ಹಿಂದೇಟು ಹಾಕಿದವನಲ್ಲ. ಅವನು ಏನ್ ಹೇಳ್ಬೋದು ಈ ಮಾತಿಗೆ? ಕಿನ್ನು ಕೃಷ್ಣಾರ್ಜುನಾವಿತಿ, ಕೃಷ್ಣ ಅಂತ ಅರ್ಜುನ ಇಬ್ರು ಏನ್ ಮಾತಾಡಿ ಯಾರು? ಸಂಶಯ ಸುಮಹಾನಭೂತು, ಎಲ್ಲರಿಗೂ ಸಂದೇಹ ಕಾಡಿತು. ವಿವಕ್ಷಿತಂ ಕಿಂ, ಇವನು ಒಳಗೆ ಏನ್ ನಡೀತಾ ಇದೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಈಗ ಭೀಷ್ಮರ ಹತ್ರ ಬಂದು ತನ್ನ ಹೊಸ ಧಾರಾವಾಹಿಯ ಅಂಕವನ್ನು ತೆಗಿತಾ ಇದ್ದಾನೆ. ಉಭಯೋ ಸೇನೆಯೋ ರಾಜನ್ ಯುಧಿಷ್ಠಿರ ಕೃತೆ ತದಾ. ಎರಡೂ ಸೇನೆ, ಈ ಕಡೆಯಿಂದ ಪಾಂಡವರ ಸೇನೆಗೂ ಇದು ಪ್ರಶ್ನೆ, ಏನಾಗ್ತಿದೆ ಇಲ್ಲಿ ಅಂತ. ಕೌರವರ ಸೇನೆಗೂ ಪ್ರಶ್ನೆ, ಏನ್ ನಡೀಬಹುದು ಇಲ್ಲಿ. ಆಗ ಸವಿಗಾಹ್ಯ ಚಮೋಂ ಶತ್ರೋಃ ಶರಶಕ್ತಿ ಸಮಾಕುಲಾನ್ ಭೀಷ್ಮಮೇವಾಭ್ಯಯಾತ್ ತೂರ್ಣಂ ಭ್ರಾತೃಭಿಃ ಪರಿವಾರಿತಃ.
ಈಗಾಗಲೇ ಅನೇಕ ಬಾಣಗಳಿಂದ ಬಿಲ್ಲುಗಳಿಂದ ಅನೇಕ ಬಗೆಯ ಆಯುಧಗಳಿಂದ ತುಂಬಿಕೊಂಡಿದ್ದ ಶತ್ರುಗಳ ಸೇನೆಯನ್ನ ಶತ್ರೋಹ ಸೈನ್ಯ ಚಮೂಂ ವಿಗಾಹ್ಯ ಅದರ ಒಳಗೆ ನುಗ್ಗಿದ. ತಮ್ಮಂದಿರ ಜೊತೆಗೆ ಸುತ್ತುವರಿಯಲ್ಪಟ್ಟಿದ್ದ, ಅಂದ್ರೆ ಇದ್ದಕ್ಕಿದ್ದಂತೆ ದಾಳಿ ಮಾಡಿ, ಅಂದ್ರೆ ಶಸ್ತ್ರಗಳನ್ನ ಅವನು ಮಾತ್ರ ಬಿಟ್ಟಿದ್ದ, ಇವ್ರು ಯಾರು ಬಿಟ್ಟಿರ್ಲಿಲ್ಲ. ಆದ್ರಿಂದ ತಮ್ಮಂದಿರಿಂದ ಸುತ್ತುವರಿಯಲ್ಪಟ್ಟು ಭ್ರಾತೃಭಿ ಪರಿವಾರಿತ, ಅಣ್ಣ ತಮ್ಮಂದಿರೆಲ್ಲಾ ಸುತ್ತು ಕವರ್ ನಿಂತಿದ್ದಾರೆ. ನೇರವಾಗಿ ಭೀಷ್ಮಾಚಾರ್ಯರ ಬಳಿಗೆ ಹೋದ್ರು. ತೂರ್ಣಂ, ಬಹಳ ಅಂದ್ರೆ ಬೇರೆ ಯಾವ ಕಡೆಗೂ ಗಮನ ಕೊಡದೆ, ಬೇರೆ ಯಾರ ಮಾತಿಗೂ ಕಿವಿ ಕೊಡದೆ, ತನ್ನ ನಿಜವಾದ ಕೆಲಸ ಏನು ಅದರೆಡೆಗೆ ಮಾತ್ರ ಮನಸ್ಸು ಕೊಟ್ಟು ನೇರವಾಗಿ ಶಾಂತನವನ ಬಳಿಗೆ ಸಾಗಿದ್ರು. ಶಂತನುವಿನ ಮಗನ ಬಳಿಗೆ ಸಾಗಿದ್ರು. ಯುಧಿಷ್ಠಿರ ಉವಾಚ ಆಮಂತ್ರಯೇ ತ್ವಾಂ ದುರ್ಧರ್ಷ ಯೋತ್ಸೆ ತಾತ ತ್ವಯಾ ಸಹ ಅನುಜಾನೀಹಿ ಮಾಂ ತಾತ ಆಶಿಷಶ್ಚ ಪ್ರಯೋಜಯ. ನಾನು ನಿನ್ನನ್ನ ಯುದ್ಧಕ್ಕಾಗಿ ಕರೀತಾ ಇದ್ದೇನೆ. ಯೋತ್ಸೆ ತಾತ ತ್ವಯಾ ಸಹ, ನಿನ್ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದೇನೆ. ಆದ್ರೆ ಈ ಯುದ್ಧವನ್ನು ಮಾಡ್ಲಿಕ್ಕೆ ನಿನ್ನ ಅನುಗ್ರಹ ಬೇಕು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಬಂದಿದ್ದೇನೆ. ಅನುಜಾನೀಹಿ ಮಾಂ ತಾತ, ನೀನು ಒಪ್ಪಿಗೆ ಕೊಡ್ಬೇಕು ನಮ್ಮ ಯುದ್ಧಕ್ಕೆ, ನಿನ್ನ ಕಡೆಯಿಂದ ನನಗೆ ಒಪ್ಪಿಗೆ ಸಿಗಬೇಕು. ಆಶಿಷಶ್ಚ ಪ್ರಯೋಜನ, ಆಶೀರ್ವಾದ ಬೇಕು. ಆಶಿಷಃ, ಒಳ್ಳೇದಾಗಲಿ, ನಿಮಗೆ ಯುದ್ಧದಲ್ಲಿ ಗೆಲುವಾಗಲಿ ಅಂತ ನೀನು ಆಶೀರ್ವಾದ ಕೊಡಬೇಕು. ದುರ್ಧರ್ಷ ಅಂತ ಸಂಬೋಧನೆ ಮಾಡ್ತೇನೆ. ನಿನ್ನನ್ನ ನಾವೇ ನಮ್ಮ ಸ್ವಸಾಮರ್ಥ್ಯದಿಂದ ಗೆಲ್ತೇವೆ ಅನ್ನುವ ಮಾತು ಸುಳ್ಳು. ಅದಕ್ಕಾಗಿ ನಾವು ನಿನ್ನ ದೊಡ್ಡಸ್ತಿಕೆಯನ್ನೂ ಗಮನಿಸಿ, ನಮಗೆ ಗುರು ಅನ್ನುವ ಕಾರಣಕ್ಕೂ ನಮಿಸಿ, ಗೆಲುವಿನ ಆಶೀರ್ವಾದವನ್ನು ನಿನ್ನಿಂದಲೇ ಪಡೆದು ಯುದ್ಧಕ್ಕಾಗಿ ಸಿದ್ಧರಾಗಿದ್ದೇವೆ. ಯುದ್ಧಕ್ಕೆ ಅನುವು ಮಾಡಿಕೊಡಿ, ಯುದ್ಧಕ್ಕೆ ಅನುಮತಿ ಕೊಡಿ. ಭೀಷ್ಮರು ಹೇಳ್ತಾರೆ, ಯದ್ದೇವಂ ನಾಭಿಗಚ್ಚೇತಾಹ ಯುಧಿಮಾಂ ಪೃಥಿವೀಪತೆ ಶಪೇಯಂ ತ್ವಾಂ ಮಹಾರಾಜ ಪರಾಭಾವಾಯ ಭಾರತ. ಎಲೈ ಭಾರತ, ಪೃಥಿವೀಪತೆ ಮಹಾರಾಜ, ನೀನು ನಾನೇ ಗೆದ್ದು ಬಿಡುತ್ತೇನೆ ಅಂತನ್ನುವ ಯೋಚನೆಯಿಂದ ಏನಾದ್ರೂ ಈಗ ಈ ಯುದ್ಧಕ್ಕಿಂತ ಪೂರ್ವದಲ್ಲಿ ಬಾರದೆ ಇದ್ದಿದ್ರೆ ಬಹುಶಃ ನನಗೆ ಕೋಪ ಬರುತ್ತಿತ್ತೋ ಏನು, ಶಪಿಸಿ ಬಿಡುತ್ತಿದ್ದೆ. ಎಷ್ಟು ಅಹಂಕಾರ, ಸೇನೆಯನ್ನ ಸಿದ್ಧಪಡಿಸಿಕೊಂಡು ಬಿಟ್ಟಿದ್ದೇನೆ ಅಂತ ಒಂದೇ ಮಾತ್ರಕ್ಕೆ ಭೇಟಿಯಾಗದೆ ನೇರವಾಗಿ ಯುದ್ಧಕ್ಕೆ ಇಳಿದು ಬಿಟ್ಟೆ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಕಾಡ್ತಾ ಇತ್ತು. ಪರಾಭಾವಾಯ, ಗೆಲುವಾಗದೇ ಇರಲಿ ಅಂತ ಶಪಿಸುವ ತನಕವೂ ಮನಸ್ಸು ಹೋಗಿತ್ತು. ಆದ್ರೆ ನೀನು ಬಂದು ಆ ನನ್ನ ಮನಸ್ಸಿನಲ್ಲಿ ಉಂಟಾದಂತಹ ಖತಿಯನ್ನ, ನೀನು ಬರಲಿಲ್ಲ ಅನ್ನುವ ವ್ಯಥೆಯನ್ನ ದೂರ ಮಾಡಿತು. ನಿನ್ನ ಭೇಟಿಯೇ ನನಗೆ ಬಹಳ ಇಷ್ಟವಾದ ಸಂಗತಿ. ಭೇಟಿಯಾಗದೆ ದೂರದಿಂದಲೇ ಆಯ್ತು, ಶತ್ರುತ್ವ ತೀರ್ಮಾನ ಅಂದ್ರೆ ಯುದ್ಧ ತೀರ್ಮಾನ ತಕ್ಷಣ ಶತ್ರುತ್ವವನ್ನೇ ತೀರ್ಮಾನ ಮಾಡಿದ ಹಾಗೆ ದೂರ ನಿಂತಿದ್ದೆ ಅನ್ನುವ ಕಾರಣಕ್ಕಾಗಿ ನಿನ್ನ ಮೇಲೆ ನನಗೆ ಕೋಪ ಬಂದಿತ್ತು. ಈಗ ಬಂದು ನೀನು ಸರಿಯಾದ ಕೆಲಸ ಮಾಡಿದ್ದಿ, ನನ್ನ ಮನಸ್ಸು ತಣಿಯಿತು. ಪ್ರೀತೋಸ್ಮಿ ಪುತ್ರ ಯುದ್ಧಸ್ವ ಜಯಮಾಪ್ನುಹಿ ಪಾಂಡವ ಎತ್ತೇಭಿಲಷಿತಂ ಚಾನ್ಯತ್ ತದವಾಪ್ನುಹಿ ಸಂಯುಗೆ. ಯುದ್ಧದಲ್ಲಿ ನಿನಗೇನು ಬೇಕೋ ಅದು ಸಿಗಲಿ, ಮುಖ್ಯವಾಗಿ ನಿನಗೆ ಬೇಕಾದ ಜಯ. ನೀನ್ ಚೆನ್ನಾಗಿ ಯುದ್ಧ ಮಾಡ್ತಿ, ಯುದ್ಧ ಮಾಡು, ಯುದ್ಧ ಮಾಡಿ ಗೆಲುವನ್ನು ಕೂಡ ಸಂಪಾದಿಸು. ನಿನಗೆ ಯಾವ ರೀತಿಯ ಗೆಲುವು ಬೇಕೋ ಅದೇ ನಿನಗೆ ಸಿಗುವಂತಾಗಲಿ. ಯುದ್ಧ ನಿನಗೆ ಮಂಗಳವಾದಂತಹ ಫಲಿತಾಂಶವನ್ನೇ ಕೊಡಲಿ. ವ್ರಿಯತಾಂ ಚ ವರಃ ಪಾರ್ಥ ಕಿಮಸ್ಮತ್ತೋಭಿ ಕಾಂಕ್ಷಸಿ ಏವಂ ಗತೆ ಮಹಾರಾಜನ ತವಾಸ್ತಿ ಪರಾಜಯ. ನೀನು ವ್ರಿಯತಾಂ, ವರವನ್ನ ಕೇಳು. ಕಿಂ ಅಸ್ಮತ್ತಃ ಅಭಿಕಾಂಕ್ಷಸಿ, ನಮ್ಮಿಂದ ಏನನ್ನ ಬಯಸ್ತಾ ಇದ್ದಿ? ಒಂದು ಮಾತ್ರ, ನೀನು ಏನ್ ಬೇಕು ಅಂತ ಕೇಳ್ತೀಯೋ ಅದನ್ನ ಕೊಡಬಲ್ಲೆ. ಯಾಕೆ ಅಂದ್ರೆ ನಿನಗೆ ಈ ರೀತಿ ನೀನು ಈ ರೀತಿ ನಡ್ಕೊಂಡು ದೊಡ್ಡವರ ಹತ್ರ ವಿನಮ್ರನಾಗಿ ನಡ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದೀಯ. ಅದರಿಂದಾಗಿ ನತವಾಸ್ತಿ ಪರಾಜಯ, ನಿನಗೆ ಪರಾಜಯದ ಸ್ಪರ್ಶವೇ ಇಲ್ಲ, ನೀನು ಗೆದ್ದೇ ಗೆಲ್ತೀಯ. ಅರ್ಥಸ್ಯ ಪುರುಷೋ ದಾಸೋ ದಾಸ ಸ್ಪರ್ಥೋ ನ ಕಸ್ಯಚಿತ್ ಇತಿ ಸತ್ಯಂ ಮಹಾರಾಜ ಬದ್ಧೋ ಸ್ಮರ್ಥೇನ ಕೌರವೈ. ಈ ಮಾತನ್ನು ಎಲ್ಲರೂ ಹೇಳ್ತಾರೆ. ದ್ರೋಣಾಚಾರ್ಯರು ಹೇಳ್ತಾರೆ, ಕೃಪಾಚಾರ್ಯರು ಹೇಳ್ತಾರೆ, ಶಲ್ಯನು ಹೇಳ್ತಾನೆ. ಅರ್ಥಸ್ಯ ಪುರುಷೋ ದಾಸ, ಇದು ಬಹುಶಃ ನಮಗೊಂದು ಒಳ್ಳೆಯ ಸುಭಾಷಿತ, ನೆನಪಿರ್ಬೇಕು ಯಾವಾಗ್ಲೂ ಕೂಡ. ಪುರುಷ ಅರ್ಥಸ್ಯ ದಾಸ, ಮನುಷ್ಯ ಯಾವಾಗ್ಲೂ ಕೂಡ
ಪ್ರಯೋಜನದ ಸಂಪತ್ತಿನ ದಾಸ. ದಾಸ ಸ್ವರ್ಥೋ ನ ಕಸ್ಯಚಿತ್. ಆದರೆ ಸಂಪತ್ತು ಯಾರ ಹಂಗಿನಲ್ಲೂ ಇಲ್ಲ. ಸಂಪತ್ತು ಯಾವತ್ತು ಯಾರಿಗೂ ದಾಸ ಆಗುವುದಿಲ್ಲ. ಅದೇ ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಳ್ಳುತ್ತೆ. ಇತಿ ಸತ್ಯಂ ಮಹಾರಾಜ. ಇದು ಸತ್ಯ. ಲೋಕದಲ್ಲಿ ಈ ನಮ್ಮ ನಡುವೆ ನಡೆದ ಘಟನೆ ಇದಾದ್ರಿಂದ ನಮ್ಮ ಅನುಭವದಿಂದ ಅರ್ಥೇನ ಬದ್ಧ ಅಸ್ಮಿ ಕೌರವೈಹಿ. ಕೌರವರ ಸಂಪತ್ತಿನಿಂದ ನಾನು ಬದ್ಧನಾಗಿದ್ದೇನೆ. ಇದು ಸತ್ಯ ಮಹಾರಾಜ, ಇದು ಗಮನದಲ್ಲಿ ಇರಲಿ. ಆದ್ರಿಂದಾಗಿ ನಾವು ಕೌರವರ ಪರವಾಗಿ ಯುದ್ಧ ಮಾಡಬೇಕಾದ ಪ್ರಸಂಗ ಬಂದಿದೆ. ಅತಸ್ತ್ವಾಂ ಕ್ಲೀಬವದ್ವಾಕ್ಯಂ ಬ್ರವೀಮಿ ಕುರುನಂದನ. ಒಂದು ರೀತಿ ಕೈಲಾಗದವರ ಮಾತನ್ನ ನಾನು ಹೀಗೆ ಹೇಳ್ತಾ ಇದ್ದೇನೆ. ನಿಂಗೆ ಯಾವುದೇ ರೀತಿಯ ಸಹಾಯವನ್ನು ನಾನು ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ಧನದಿಂದ ಅಪಹೃತನಾಗಿದ್ದೇನೆ, ಸಂಪತ್ತಿನಿಂದ ದಾಸನಾಗಿ ಬಿಟ್ಟಿದ್ದೇನೆ. ಯುದ್ಧವನ್ನ ಬಿಟ್ಟು ಬೇರೆ ಏನು ವರ ಕೇಳ್ತೀಯೋ, ಯುದ್ಧದಲ್ಲಿ ಸಹಾಯ ಒಂದನ್ನ ಬಿಟ್ಟು ಯುದ್ಧಾದ ಅನ್ಯಕ್ಕಿಮಿಚ್ಛಸಿ, ಯುದ್ಧದಲ್ಲಿ ನಿನಗೆ ನೇರ ಸಹಾಯ ಅನ್ನೋದನ್ನೊಂದು ಬಿಟ್ಟು ಬೇರೆ ರೀತಿಯಿಂದ ಯಾವ ಸಹಾಯ ಬೇಕಾದ್ರೂ ಕೇಳು. ಯಾಕೆಂದ್ರೆ ಇದು ನಾನು ಅವರಿಗೆ ಮಾತು ಕೊಟ್ಟು ಸಂಪತ್ತಿಗೆ ಒಳಗಾದದ್ರಿಂದಾಗಿ ನಾನು ತಪ್ಪಿಸ್ಲಿಕ್ಕಾಗಲ್ಲ. ಯುಧಿಷ್ಠಿರ ಉವಾಚ ಮಂತ್ರಯಸ್ವ ಮಹಾಪ್ರಾಜ್ಞ ಹಿತೈಷಿ ಮಮ ನಿತ್ಯಶ ಯುದ್ಧಸ್ವ ಕೌರವಸ್ಯಾರ್ಥೇ ಮಮೈಷ ಸತತಂ ವರ. ಮಹಾಪ್ರಾಜ್ಞರಾದ ಭೀಷ್ಮಾಚಾರ್ಯರೇ, ನೀವು ತುಂಬಾ ತಿಳಿದವರು. ನಾನು ನಿಮ್ಮ ನಿರ್ಧಾರವನ್ನ ಪ್ರಶ್ನಿಸ್ತಾ ಇಲ್ಲ. ನಿತ್ಯವೂ ನನಗೆ ನೀವು ಹಿತೈಷಿಗಳಾಗಿ ನನಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರಿ. ಯುದ್ಧ ಏನಾಯ್ತು, ಹೇಗಾಗಬೇಕು, ಏನು ತಪ್ಪಾಯ್ತು, ಏನ್ ಸರಿ ಮಾಡ್ಕೊಳ್ಬೇಕಿತ್ತು ಅನ್ನೋದನ್ನ ನೀವು ಹೇಳಿ. ನೀವು ಸತತವಾಗಿ ದುರ್ಯೋಧನನಿಗೋಸ್ಕರನೇ ಹೋರಾಡಿ. ನನಗೆ ಆ ಮೂಲಕ ಯಾವ ಸಹಾಯವನ್ನು ತಾವು ಮಾಡುವುದು ಬೇಡ. ಆದ್ರೆ ನನ್ನ ಹಿತೈಷಿಗಳಾಗಿರಿ, ನನಗೆ ಸಲಹೆ ಸೂಚನೆಗಳನ್ನ ಕೊಡುವವರಾಗಿರಿ. ಇದೇ ನನ್ನ ವರ. ಮಮೈಷ ಸತತಂ ವರ. ಇದಿಷ್ಟೇ ನಾನು ನಿಮ್ಮಲ್ಲಿ ಯಾವಾಗ್ಲೂ ಬೇಡುವಂತಹ ವರ. ಭೀಷ್ಮ ಉವಾಚ ರಾಜನ್ ಕಿಮತ್ರ ಸಾಹ್ಯಂತೆ ಕರೋಮಿ ಕುರು ನಂದನ ಕಾಮಂ ಯೋತ್ಸೆ ಪರಸ್ಯಾರ್ಥೆ ಬ್ರೂಹಿ ತತ್ಯತ್ತೆ ವಿವಕ್ಷಿತಂ. ಯಾವ ರೀತಿ ಸಹಾಯ ಮಾಡ್ಬೇಕು ಹೇಳು. ಶತ್ರುಗಳಿಗೆ ಹೋರಾಡ್ತಾ ಇದ್ದೇನೆ ಅನ್ನೋದಂತ ಸತ್ಯ. ನಿನ್ನ ಬಯಕೆ ಏನು, ಏನ್ ಉದ್ದೇಶ ಇದೆ? ಕಥಂ ಜಯೇಯಂ ಸಂಗ್ರಾಮೇ ಭವಂತಂ ಅಪರಾಜಿತಂ ಏತನ್ಮೇ ಮಂತ್ರಯಹಿತಂ ಯದಿ ಶ್ರೇಯ ಪ್ರಪಶ್ಯಸಿ. ನಾನು ಈ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಪಾಲಿಸಬೇಕಾದ ಸೂತ್ರ ಏನು? ಅದರಲ್ಲೂ ನಿಮ್ಮನ್ನು ಅಪರಾಜಿತಂ ಭವಂತಂ, ಯಾರಿಗೂ ಸೋಲರಿಯದ ಸರದಾರ ನೀವು. ನಿಮ್ಮಂಥವರನ್ನ ನಾನು ಗೆಲ್ಲಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನು ಮಂತ್ರಯ, ಅದನ್ನು ಗುಟ್ಟಾಗಿ ಹೇಳಿ. ಮಂತ್ರಯ ಅಂತಾನೆ. ನೀವು ಸಾರ್ವಜನಿಕವಾಗಿ ಎಲ್ಲರೂ ಕಿವಿ ಕೊಡ್ತಾ ಇದ್ದಾರೆ ಅಂತ ಜೋರಾಗಿ ಹೇಳ್ಬೇಕಾಗಿಲ್ಲ. ನೀವು ನನ್ನ ಹತ್ರ ಹೇಳಿದ್ರೆ ಸಾಕು. ಯದಿ ಶ್ರೇಯ ಪ್ರಪಶ್ಯಸಿ. ಇದನ್ನು ನಾನು ಹೇಳಿ ಅಂತ ಒತ್ತಾಯ ಮಾಡುತ್ತಿಲ್ಲ. ಹೇಳೋದ್ರಿಂದ ನಮಗೂ ಶ್ರೇಯಸ್ಸಾಗತ್ತೆ, ನಿಮ್ಮ ಮನಸ್ಸಿಗೂ ಏನು ಹಾನಿ ಆಗುದಿಲ್ಲ. ಅಯ್ಯೋ ನಾನು ಹೀಗೊಂದು ಮಾಡಿ ತೊಂದರೆ ಮಾಡದೆ ಅಂತ ಗಿಲ್ಟ್ ನಿಮ್ಮನ್ನ ಕಾಡೋದಿಲ್ಲ ಅಂತಂದ್ರೆ, ನೋಡಿ, ಒಂದು ಕರ್ತವ್ಯವನ್ನ ನಿರ್ವಹಿಸುವಾಗ ಅದನ್ನ ಪ್ರಾಮಾಣಿಕವಾಗಿ ಮಾಡುತ್ತಾ ಇರ್ತೇವೆ. ಆದ್ರೆ ಅದರ ಫಲಿತಾಂಶವನ್ನ ಪಡೆಯುವುದಕ್ಕಾಗಿ ಕೆಲವೊಂದು ಸರ್ತಿ ಕೆಲವು ನಿಯಮಗಳನ್ನ, ಕೆಲವು ಆಲೋಚನೆಗಳನ್ನ ನಾವು ಸಡಿಲಗೊಳಿಸ್ಬೇಕಾಗತ್ತೆ ಅಥವಾ ಬಿಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಭೀಷ್ಮ ತಾನು ಶತ್ರುಪಕ್ಷದವನಾಗಿದ್ರೂ ಕೂಡ ಧಾರ್ಮಿಕರಾದಂತಹ ದುರ್ಯೋಧನಾದಿಗಳ ಉಪಟಳಕ್ಕೆ ಒಳಗಾದಂತಹ ಪಾಂಡವರಿಗೆ ಗೆಲುವನ್ನ ಸೂಚಿಸುವುದಕ್ಕೋಸ್ಕರ ತನ್ನ ಮತ್ರಿಗುಪ್ತ ಪರಿಭಾಷಣಂ ಅಂದ್ರೆ ಗುಟ್ಟಾಗಿ ಅವನಿಗೆ ಸಂಗತಿಯನ್ನ ಹೇಳಬೇಕಾಗುತ್ತೆ. ಅದು ಮುಂದೆ ಆ ಮಾತು ಬರುತ್ತೆ. ಯದಿ ಶ್ರೇಯ ಪ್ರಪಶ್ಯಸಿ. ಇವನು ಕೇಳೋದು ಹಾಗೆ, ನೀವು ಹೇಳಲೇಬೇಕು, ನನಗೆ ನಮ್ಮೇನ್ ಪ್ರೀತಿ ಇದ್ರೆ ನೀವು ಹೇಳಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ಲಿಲ್ಲ. ನಿಮಗೆ ಒಂದು ವೇಳೆ ಹಿತ ಕಾಣುವುದಾದ್ರೆ, ನಮ್ಮ ಏಳಿಗೆಗೆ ಅದು ಅನುಕೂಲಕರವಾದ್ರೆ, ನಿಮ್ಗೆ ವ್ಯಕ್ತಿಗತವಾಗಿ ನಾನು ನನ್ನ ಪಕ್ಷಕ್ಕೆ ಮೋಸ ಮಾಡಿದೆ ಅನ್ನುವ ನೋವು ನಿಮ್ಮನ್ನ ಕಾಡದಂತೆ ಅದು ಸರಿಯಾಗಿ ಯುದ್ಧದಲ್ಲಿ ಮುಂದುವರಿಯುವುದಕ್ಕೆ ಸಹಾಯ ಮಾಡುತ್ತೆ ಅಂತಾದ್ರೆ ನನಗೆ ನಿಮ್ಮನ್ನ ಸೋಲಿಸುವ ಸೂತ್ರವನ್ನ ಕೊಡಿ. ಭೀಷ್ಮ ಉವಾಚ. ನನಗೆ ಹಿತ ಸಲಹೆ ಕೊಡಿ ಅಂತ ಕೇಳಿದಾಗ, ನತಂ ಪಶ್ಯಾಮಿ ಕೌಂತೇಯ ಯೋ ಮಾಂ ಯುದ್ಧ ಯುದ್ಧಂತಮಾಹವೇ
ವಿಜಯೇತ ಪುಮಾನ್ ಕಶ್ಚಿತ್ ಅಪಿ ಸಾಕ್ಷಾತ್ ಶತಕ್ರತು. ಕೌಂತೆಯ, ಕುಂತಿಯ ಮಗನೇ, ಯುದ್ಧದಲ್ಲಿ ನನ್ನೊಂದಿಗೆ ಹೋರಾಡಿ ಗೆಲ್ಲಬಲ್ಲ ವ್ಯಕ್ತಿ ಇಲ್ಲಿ ಕಾಣಿಸ್ತಿಲ್ಲ ಯಾರು. ಯಾವ ಪುರುಷನೂ ಕೂಡ ನನ್ನನ್ನ ಎದುರಿಸಲಾರ. ಸಾಕ್ಷಾತ್ ಇಂದ್ರನೇ ಶತಕ್ರತುವೇ ಬಂದ್ರೂ ಕೂಡ ಅವನು ನನ್ನ ಮುಂದೆ ಸೋಲ್ಬೇಕಾಗತ್ತೆ. ಅವನು ನನ್ನನ್ನ ಗೆಲ್ಲುವುದು ಸಾಧ್ಯ ಇಲ್ಲ. ಅಂಥ ಯಾವ ಸೋಲಿನ ಸುಲಭವಾದ ಉಪಾಯವನ್ನ ನಾನೀಗ ಹೇಳಲಾರೆ, ನನಗೆ ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ. ಯುಧಿಷ್ಠಿರ ಉವಾಚ ಹಂತ ಪೃಚ್ಛಾಮಿ ತಸ್ಮಾತ್ ತ್ವಂ ಪಿತಾಮಹ ನಮೋಸ್ತುತೆ ಜಯೋಪಾಯಂ ಬ್ರವೀಹಿ ತ್ವಂ ಆತ್ಮನಃ ಸಮರೇ ಪರೈ. ಇದು ಗೊತ್ತಿದ್ದೇ ಬಂದದ್ದು. ಅಜ್ಜ, ಪಿತಾಮಹ, ಓ ಅಜ್ಜ, ನಿನಗೆ ಮತ್ತೆ ನಮಸ್ಕಾರ. ನಮೋಸ್ತುತೆ. ಮತ್ತೆ ನಿನ್ನನ್ನ ಈ ವಿಷಯದಲ್ಲೇ ಪ್ರಶ್ನೆ ಕೇಳ್ತೇನೆ. ಸಮರದಲ್ಲಿ ಶತ್ರುಗಳನ್ನ ಸೋಲಿಸುವ, ಅದರಲ್ಲೂ ಮುಖ್ಯವಾಗಿ ನಿನ್ನನ್ನ ಗೆಲ್ಲುವ ಉಪಾಯವನ್ನ ಹೇಳು. ಇದಕ್ಕೋಸ್ಕರನೇ ಈ ಒಳಗಿನಿಂದ ನನ್ನಲ್ಲಿ ಉಂಟಾದ ಗೊಂದಲ, ನಿಮ್ಮನ್ನ ಸೋಲಿಸುವವರು ಯಾರು ಇಲ್ಲ ಅನ್ನೋ ಕಾರಣಕ್ಕೇನೆ ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ. ಇದು ನಮಗೂ ಗೊತ್ತಿದೆ, ಇದು ಉತ್ತರ ಅಲ್ಲ. ನನ್ಗೆ ಬೇಕಿರೋದು ಜಯೋಪಾಯ ಏನು, ಗೆಲ್ಲುವ ರಹದಾರಿ ಏನು, ರಹಸ್ಯವಾದ ದಾರಿ ಏನು. ನ ಶತ್ರುಂ ತಾತ ಪಶ್ಯಾಮಿ ಸಮರೇ ಯೋಜಯೇತ ಮಾಂ ನ ತಾವನ್ ಮೃತ್ಯು ಕಾಲೋ ಮೇ ಪುನರಾಗಮನಂ ಕುರು. ನನಗೀಗ ಏನ್ ಯೋಚನೆ ಮಾಡಿದ್ರು ಕೂಡ ನನ್ನ ಸಾವಿನ ದಿನಗಳ ದರ್ಶನ ನನಗಾಗ್ತಿಲ್ಲ. ಆದ್ರಿಂದ ಈಗಂತೂ ನಾನೇನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಶತ್ರುಗಳು ಯಾರೂ ಕೂಡ ನನ್ನನ್ನ ಗೆಲ್ಲಬಲ್ಲವರು ಅಂತ ನನಗೆ ಕಾಣಿಸ್ತಿಲ್ಲ. ನನ್ನ ಮೃತ್ಯುಕಾಲ ಹತ್ತಿರ ಇಲ್ಲ. ಆದ್ರಿಂದಾಗಿ ಆ ಸೋಲಿನ ಅಥವಾ ಸಾವಿನ ಯಾವುದೇ ದಿಗ್ದರ್ಶನ ನನ್ನ ಒಳಗಿನಿಂದ ಇಂಟ್ಯೂಷನ್ ಹೇಳ್ತಾ ಇಲ್ಲ. ಪುನರಾಗಮನಂ ಕುರು ಅಂದ್ರೆ ಅವನಿಗೆ ಒಂದು ಸ್ವಾರ್ಥ. ಮತ್ತೆ ಯುಧಿಷ್ಠಿರಾದಿಗಳ ಭೇಟಿ ಆಗುತ್ತೆ, ಸಜ್ಜನರ ಸಂಘ ಆಗುತ್ತೆ, ಮತ್ತೊಂದಿಷ್ಟು ಹೊತ್ತು ಮನಸ್ಸು ಕೃಷ್ಣ ಮೊದಲಾದವರು ಬಂದಾಗ ಅಲ್ಲಿ ನೆಲೆಸುತ್ತೆ. ಇದೆಲ್ಲ ಒಂದು ಸಹಜವಾದ. ನೋಡಿ, ಇಲ್ಲಿ ಶತ್ರುಗಳ ಪಕ್ಷಕ್ಕೆ ಹೋಗಿ ಬಂದ್ರೂ ಕೂಡ ಈ ರಾಜಕಾರಣದಲ್ಲಿ ಈಗೆಲ್ಲ ನಾವು ಏನ್ ನೋಡ್ತೇವೆ, ಒಂದೇ ಹಾಲ್ ಅಲ್ಲಿ ಎಲ್ರು ಕೂತು ಊಟ ಮಾಡ್ತಾರೆ, ಸ್ಟೇಜ್ ಅಲ್ಲಿ ಬಂದು ಬೈಕೋತಾ ಇರ್ತಾರೆ, ಅಲ್ಲೆಲ್ಲ ನಾಟಕ, ಅದು ಫಿಟ್ಟಿಂಗ್. ಆದ್ರೆ ಇಲ್ಲಿ ಹಾಗಲ್ಲ. ಅವ್ರು ಸ್ಟೇಜ್ ಅಲ್ಲಿ ಏನ್ ಮಾತಾಡ್ತಾರೋ ಅದು ಸತ್ಯ, ಎದುರುಗಡೆ ಹಾರ್ದವಾಗಿ ಮನುಷ್ಯ ದೃಷ್ಟಿಯಿಂದ ಏನು ಸಲಹೆ ಸೂಚನೆಗಳನ್ನ ಅಥವಾ ಬಾಂಧವ್ಯದ ದೃಷ್ಟಿಯಿಂದ ಮಾತಾಡಬೇಕಿತ್ತೋ ಅದನ್ನು ಮಾತಾಡ್ತಾರೆ. ಕೃಷ್ಣ ತನ್ನ ಬಂಧು ಅಂತ ದುರ್ಯೋಧನನನ್ನ, ಯಾಕೆಂದ್ರೆ ದುರ್ಯೋಧನನ ಮಗಳನ್ನೇ ತನ್ನ ಮಗನಾದಂತಹ ಸಾಂಬನಿಗೆ ತಂದುಕೊಂಡಿದ್ದ. ಹಾಗಿದ್ರು ಕೂಡ ಅವನ ಹತ್ರ ಯಾವುದೇ ರೀತಿಯ ಏನಂತೇವೆ ಅಸಹ್ಯವಾದ ಮಿತ್ರತ್ವವನ್ನು ವಹಿಸ್ಲಿಲ್ಲ, ಅನುಪಾದೇಯವಾದಂತಹ ಮೈತ್ರಿಯನ್ನ ಸಂಪಾದಿಸ್ಲಿಲ್ಲ. ನೇರವಾಗಿ ಹೇಳಿದ, ನನಗೆ ನೀನು ಪ್ರಿಯ ಅಲ್ಲ, ನಿನ್ನ ಮನೆಯಲ್ಲಿ ನಾನು ಊಟ ಮಾಡುವುದಿಲ್ಲ ಅಂತ ಸಂಧಾನಕ್ಕೆ ಬಂದಾಗ ಹೇಳಿದೆ. ಇದು ಎಲ್ಲಾ ಕಡೆಯಲ್ಲೂ ಕೂಡ ಅವ್ರು ಏನೇ ಮಾತಾಡಿದ್ರು ಕೂಡ ಒಂದೋ ರಾಜ್ಯದ ಹಿತದೃಷ್ಟಿಯಿಂದ ಅಥವಾ ಬಂಧುತ್ವದ ಕಾರಣದಿಂದ ಇರುತ್ತೆ ಹೊರತು ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ ಯಾವತ್ತು ಪಾಂಡವರು ಉಳಿದ ಯಾವುದೇ ವ್ಯಕ್ತಿಯನ್ನ ಭೇಟಿಯಾದದ್ದು ಅಥವಾ ಅನ್ಯಾಯ ಮಾಡಿದ್ದು ಅಂತ ನಮಗೆ ಕಾಣೋದಿಲ್ಲ. ಹಾಗಾಗಿ ಇಲ್ಲಿ ಕೂಡ ಭೀಷ್ಮಾಚಾರ್ಯ ಸ್ವಲ್ಪನೂ ಹೆದರಿಕೆ ಮಾಡಲಿಲ್ಲ. ಏನು ಶತ್ರುಗಳಾಗಿ ಇವ್ರು ನನ್ನ ಹತ್ರ ಬಂದು ನನ್ನನ್ನ ಏನೋ ಕೇಳ್ತಿದ್ದಾರೆ ಅಂದ್ರೆ ಇವರೆಲ್ಲ ಏನ್ ಅನ್ಕೋತಾರೆ ಅಂತ ಟೆನ್ಷನ್ ಆಗ್ಲಿ. ಯಾಕೆಂದ್ರೆ ಅವರು ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿಯ ಮೇಲೆ ಅಟ್ಯಾಚ್ಡ್ ಆಗಿದ್ದವರಲ್ಲ. ನನ್ನ ಸಾವಿನ ಬಗ್ಗೆ ನನಗೆ ಗೊತ್ತಿಲ್ಲ, ನೀನ್ ಪುನರಾಗಮನಂ ಕುರು. ಸುಳ್ಳು ಹೇಳ್ಬಹುದಿತ್ತು ಅಥವಾ ಗೊತ್ತಿಲ್ಲ ಅಂತ ಹೇಳಿ ಕಳುಹಿಸಬಹುದಿತ್ತು. ಅದಿಲ್ಲದೆ ಮತ್ತೆ ಅವರ ಭೇಟಿಯಾಗುವುದನ್ನಾದ್ರೂ ತಪ್ಪಿಸೋಣ ಅಂತ ಏನಾದ್ರೂ ಬೇರೆ ತರ ಹೇಳ್ಬೋದಿತ್ತು. ಆದ್ರೆ ಅವರ ಭೇಟಿಯನ್ನೇ ಇಷ್ಟಪಡುವ ಹಾಗೆ ಮೊಮ್ಮಕ್ಕಳನ್ನ ಮತ್ತೆ ನೋಡ್ಬೇಕು, ಮತ್ತೆ ಮಾತಾಡ್ಬೇಕು, ಅವ್ರ ಹತ್ರ ಒಳ್ಳೆ ರೀತಿಯಿಂದ ತನ್ನ ಸಂಬಂಧವನ್ನ ಉಳಿಸ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ನೀನು ಪುನರಾಗಮನಂ ಕುರು, ನೀನ್ ಮತ್ತೆ ಮತ್ತೆ ಬರ್ತಾ ಇರು, ಪುನಃ ಆಗಮನಂ ಕುರು, ಮತ್ತೆ ಮತ್ತೆ ಬರ್ತಾ ಇರು. ಯಾವಾಗ ಹೊಳೆಯುತ್ತೋ ಅವಾಗ ನಾನು ಹೇಳ್ತೇನೆ.
ತಥೋ ಯುಧಿಷ್ಠಿರೋ ವಾಕ್ಯಂ ಭೀಷ್ಮಸ್ಯ ಕುರುನಂದನ ಶಿರಸಾ ಪ್ರತಿಜಗ್ರಾಹ ಭೂಯಸ್ತಮಭಿವಾದ್ಯ ಚ. ಒಂದ್ಸಲ ಒತ್ತಾಯ ಮಾಡ್ದ, ನೀವು ದಾರಿ ತಪ್ಪಿಸ್ತಾ ಇದ್ದೀರಿ, ನೀವು ಹೇಳುವುದನ್ನ ಮರೆಮಾಚ್ತಾ ಇದ್ದೀರಿ, ನಮಗೆ ಹೇಳ್ತಾ ಇಲ್ಲ, ನಿಮ್ಗೆ ನಾವೊಂದ್ರೆ ಇಷ್ಟ ಇಲ್ಲ ಅಂತ ಯಾವುದೇ ರೀತಿಯಾದ ಮತ್ತೆ ಆ ಮಾತಿಗೆ ಪ್ರತಿಯಾದ ಮಾತನ್ನಾಡದೆ ಪ್ರತಿಜಗ್ರಾಹ, ಅವರ ಮಾತನ್ನು ಇದ್ದಂತೆ ಸ್ವೀಕರಿಸಿದ. ಆಯ್ತು, ನೀವು ಯಾವಾಗ ಹೇಳ್ತಿರೋ ಅವಾಗ್ಲೂ, ಈಗ್ಲೇ ನನಗೆ ನಿಮ್ಮ ಸೋಲಿಸುವ ತಂತ್ರ ಬೇಕು ಅಂತ ನಾನು ಅಪೇಕ್ಷೆ ಪಡ್ತಾ ಇಲ್ಲ, ನಿಮ್ಮ ಹತ್ರ ಕೇಳ್ಬೇಕು ಅಂತ ಮನಸ್ಸಿತ್ತು, ನಿಮ್ಮ ಅನುಗ್ರಹ ಪಡಿಬೇಕು ಅಂತ ಯೋಚನೆ ಇತ್ತು, ಯುದ್ಧದಲ್ಲಿ ಅದೊಂದು ಕ್ರಮ, ಆ ಕ್ರಮಕ್ಕೋಸ್ಕರ ಇಲ್ಲಿಗೆ ಬಂದೆ ಅಷ್ಟೇ ಅಂತ ಹೇಳಿ ಮತ್ತೆ ಶಿರಸ ನಮಸ್ಕರಿಸಿ ಮುಂದೆ ಆಚಾರ್ಯರ ಬಳಿಗೆ ಹೋಗ್ತಾನೆ. ಪ್ರಾಯಾತ್ ಪುನರ್ಮಹಾಬಾಹುರ ಆಚಾರ್ಯಸ್ಯ ರಥಂ ಪ್ರತಿ ಪಶ್ಯತಾಂ ಸರ್ವ ಸೈನ್ಯಾನ ಮಧ್ಯೇನ ಭ್ರಾತೃಭಿಃ ಸಹ. ಇದು ಯಾವುದು ಗುಟ್ಟಲಿಲ್ಲ, ಇದು ಹಿಂಬಾಗಿಲಿನಿಂದ ಶಿಬಿರದಲ್ಲಿ ಯಾರಿಗೂ ಗೊತ್ತಾಗದಾಗೆ ವೇಷ ಮರೆಸಿಕೊಂಡು ಗುಟ್ಟಾಗಿ ಏನು ಮಾಡ್ತಾ ಇಲ್ಲ, ಎಲ್ಲರಿಗೆ ಕಾಣುವಂತೆಯೇ ಇದು ಒಂದು ಪ್ರಕ್ರಿಯೆ. ಹೀಗೊಂದು ಅರ್ಹರಾದವರು ನಡೆಸುವಂತಹ ಒಂದು ಯುದ್ಧದ ಚಟುವಟಿಕೆ ಅಂತ ಲೋಕಕ್ಕೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಸರ್ವಸೈನ್ಯಾನಾಂ ಪಶ್ಯತಾಂ ಮಧ್ಯೆ, ಎಲ್ಲರೂ ನೋಡ್ತಾ ಇರ್ಬೇಕಾದ್ರೇನೆ ಎರಡೂ ಸೈನ್ಯಗಳೆಯವರು ತನ್ನ ಈ ಪ್ರತಿಯೊಂದು ನಡೆಯನ್ನು ನಾಳೆ ಆಕ್ಷೇಪ ಮಾಡ್ತಾರೆ ಅಂತ ಗೊತ್ತಿದ್ದೇ, ಅಂದ್ರೆ ಇದನ್ನ ನಾವು ಸಾಮಾನ್ಯ ಸ್ಪೋರ್ಟಿವ್ ಆಗಿ ನೋಡುವುದು ಅಂತ ಹೇಳ್ತೇವೆ. ಯುದ್ಧದಲ್ಲಿ ಶತ್ರು ಏನು ತೊಂದರೆಯಾಗಿ ಬಿದ್ದಾಗ ಅಲ್ಲಿ ಅವನನ್ನು ಕೈ ಎತ್ತಿ ಹಿಡಿದು ಮತ್ತೆ ಯುದ್ಧಕ್ಕೆ ಬರಮಾಡಿಕೊಳ್ಳುವುದು, ಈ ತರ ಏನೇನು ಎಲ್ಲ ನಾವು ಕೇಳ್ತೇವೆ. ಇದೆಲ್ಲ ಇವತ್ತು ನಾವು ಆಟಗಳಲ್ಲಿ ಏನ್ ಕಾಣ್ತೇವೋ ಅದು ಯುದ್ಧದಲ್ಲಿಯೂ ಹಿಂದೆ ಇತ್ತು. ಶತ್ರುವಾಗಿದ್ರೂ ಕೂಡ ಅವನ ಸಾಮರ್ಥ್ಯಕ್ಕೆ ನೇರವಾಗಿ ರಣವನ್ನ ಎದುರುಗೊಳಿಸಿಯೇ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನೋದು ನಿಯಮ ಇತ್ತು. ಹೇಗಾದ್ರೂ ಸರಿ ಅವನ ಆಚೆ ತಿರುಗಿದ್ದಾಗ ಬಂದು ಹಿಂದಿಂದ ಹೊಡೆದೆ ಇದೆಲ್ಲ ಯುದ್ಧ ತಂತ್ರದ ಅತ್ಯಂತ ಕೀಳು ಅಭಿರುಚಿಯ ಚಟುವಟಿಕೆಗಳು. ಆದರೆ ಎಲ್ಲರ ಮುಂದೆಯೇ ಬಲಿಷ್ಠವಾದ ಒಂದು ಆನೆ ತನ್ನ ಸುತ್ತ ಯಾರೇ ಏನೇ ಮಾತಾಡ್ತಾ ಇದ್ರು ಅದು ತನ್ನ ದಾರಿಯನ್ನು ತಾನು ಕ್ರಮಿಸುವ ಹಾಗೆ ತಮ್ಮಂದಿರೊಂದು ಕೂಡಿಕೊಂಡು ಕೃಷ್ಣನನ್ನ ಜೊತೆಗಿಟ್ಟುಕೊಂಡು ಆಚಾರ್ಯರ ರಥದ ಬಳಿಗೆ ಸಾಗಿದ. ಸದ್ರೋಣಮಭಿವಾದ್ಯಾಥ ಕೃತ್ವಾ ಚೈವ ಪ್ರದಕ್ಷಿಣಂ. ಅವರು ಆಚಾರ್ಯರಾದ್ರಿಂದ, ಋತ್ವಿಜರಾದ್ರಿಂದ ಅವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿದ. ಮಾತಿನಿಂದ ನಮಗೆ ಶ್ರೇಯಸ್ಸಾಗುವಂತ ಮಾತನ್ನ ಹೇಳಿ ಅಂತ ಆ ಮಂತ್ರ ತ್ವಾಂ ಭಗವನ್ ಯೋತ್ಸೇ ವಿಗತ ಕಲ್ಮಷ ಜಯೇಯಂಚ ರಿಪೂನ್ ಸರ್ವಾನ್ ಅನುಜ್ಞಾತಸ್ತ್ವಯಾ ದ್ವಿಜ. ದೋಷಗಳಿಂದ ದೂರವಾದ
ಗುರುಗಳೇ, ಆಚಾರ್ಯರೇ, ನಿಮ್ಮ ಜೊತೆ ಅಂದ್ರೆ ಇಲ್ಲಿ ತ್ವಾಂ ನಿನ್ನನ್ನ ಯುದ್ಧಕ್ಕಾಗಿ ನಾನು ಆಮಂತ್ರಿಸ್ತಾ ಇದ್ದೇನೆ. ಇಲ್ಲಿ ಈ ಬಹುವಚನ ಅಂತ ಅನ್ನೋದು ಅತ್ಯಂತ ಸಹಜವಾದ ರೀತಿಯಲ್ಲೇ ಗೌರವ ಇದ್ದೇ ಬಹುವಚನದ ಘಾಸಿಗೆ ಒಳಗಾಗದೇನೆ ಸಂಸ್ಕೃತದಲ್ಲಿ ಭವಾನ್ ಭವಂತಂ ಇತ್ಯಾದಿ ಮಾತುಗಳು ಬರ್ತಾವಲ್ಲಿ. ನೀನು ತನ್ನುವ ಶಬ್ದ ಬರುತ್ತೆ, ಭಗವನ್ ಅಂತ ಸಂಬೋಧನೆ ಇರುವುದರಿಂದ ಪೂಜ್ಯರಾದ ಅನ್ನೋ ಅರ್ಥ ಬಂತು ಅಂತ ಆದ್ಮೇಲೆ ನೀನು ಆ ಶಬ್ದ ತಪ್ಪಲ್ಲ. ಅಲ್ಲಿ ವಿಗತ ಕಲ್ಮಶನಾದ ನಿನ್ನ ಜೊತೆಗೆ ಯುದ್ಧ ಮಾಡುವುದಕ್ಕೆ ನಾನು ಆಮಂತ್ರಿಸ್ತಾ ಇದ್ದೇನೆ. ನಿನ್ನಿಂದ ಅನುಜ್ಞೆಯನ್ನು ಪಡೆಯುವುದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ಅನುಗ್ರಹ ಮಾಡಿದ್ರೆ ರಿಪೂನ್ ಸರ್ವಾನ್ ಜಯೇಯಂ, ಎಲ್ಲ ಶತ್ರುಗಳನ್ನು ಕೂಡ ನಾನು ಗೆಲ್ಲಬಲ್ಲೆ. ನಿನ್ನ ಆಶೀರ್ವಾದ ಇಲ್ಲದೆ ಇದ್ರೆ ನಾನು ಯಾವುದನ್ನು ಕೂಡ ಯಶಸ್ವಿಯಾಗಿ ಮುಗಿಸಲಾರೆ. ದ್ರೋಣ ಉವಾಚ ಯದಿಮಾಂ ನಾಭಿಗಚ್ಚೇತ ಯುದ್ಧಾಯ ಕೃತನಿಶ್ಚಯ ಶಪೇಯಂ ತ್ವಾಂ ಮಹಾರಾಜ ಪರಾಭಾವಾಯ ಸರ್ವಶಃ. ಇದೇ ಮಾತನ್ನ ಮತ್ತೆ ಹೇಳ್ತಾನೆ. ನೀನು ಬರ್ತಿ ಅಂತ ನಿರೀಕ್ಷಿಸ್ತಿದ್ದೆ, ಬರ್ಲಿಲ್ಲ ಅಂದ್ರೆ ಕೋಪಗೊಳ್ತಿದ್ದೆ, ಶಪ ಕೊಡ್ತಿದ್ದೆ, ಗೆಲುವು ನಿನಗಿರದಿರಲಿ ಅಂತ, ಸೋಲು ನಿನ್ನ ಸೊತ್ತಾಗಲಿ ಅಂತ. ಆದ್ರೆ ನೀನು ಬಂದು ಬಿಟ್ಟೆ, ಆದ್ರಿಂದ ನಿನಗೆ ಪರಾಭವ ಇಲ್ಲ. ನಾನು ಸಂತೋಷ ಪಟ್ಟಿದ್ದೇನೆ. ನೀನು ದೋಷ ಇಲ್ಲದಂತಹ ವ್ಯಕ್ತಿತ್ವ, ಅನಘ. ಅವನು ವಿಗತ ಕಲ್ಮಶ ಅಂತ ಕರೀತಾನೆ, ಅದಕ್ಕೆ ಇವನು ಅನಘ ಅಂತ ಕರೀತಾನೆ. ಪಾಪವಿಲ್ಲದವ. ಅನುಜಾನಾಮಿ, ನಿನಗೆ ಅನುಜ್ಞೆ ಕೊಡ್ತಾ ಇದ್ದೇನೆ. ವಿಜಯಂ ಸಮವಾಪ್ಸ್ಯಸಿ, ನೀನು ಗೆಲುವನ್ನ ಸಂಪಾದಿಸಿದೆ. ನಿನಗಿಷ್ಟ ಏನ್ ಮಾಡಬೇಕು ಹೇಳು. ನೀನ್ ನನ್ನಿಂದ ಏನನ್ನ ಅಪೇಕ್ಷೆ ಪಟ್ಟು ಇಲ್ಲಿ ತನಕ ಬಂದಿದ್ದಿ? ಓ ಮಹಾರಾಜ, ಎಲ್ಲರೂ ಸಂಬೋಧನೆ ಮಾಡುವಾಗ ಒಂದು ಗಮನಿಸಿ, ಮಹಾರಾಜ ಅಂತ ಸಂಬೋಧನೆ ಮಾಡುತ್ತಾನೆ. ಅಂದ್ರೆ ನೀನು ಮುಂದೆ ರಾಜನಾಗುವನು ಅನ್ನುವ ಭವಿಷ್ಯವನ್ನ ಆಗ್ಲೇ ಎಲ್ಲರೂ ಕೂಡ ನಿರ್ಧಾರ ಮಾಡಿಕೊಂಡೇ ಮಾತಾಡ್ತಾ ಇದ್ದಾರೆ. ಎಲೆ ಯಾಕಂದ್ರೆ ಅವನಿಗೆ ವಸ್ತುತಃ ಮಹಾರಾಜ ಅಲ್ಲ, ಕಾಡಿಂದ ಬಂದಿದ್ದಾರಷ್ಟೇ, ಅಧಿಕಾರ ಇನ್ನು ಸಿಕ್ಕೇ ಇಲ್ಲ. ಆದ್ರೂ ಕಾಡಲ್ಲಿದ್ದಾಗ್ಲೂ ಒಂದು ಗಾಂಭೀರ್ಯವನ್ನು ಉಳಿಸಿಕೊಂಡಿದ್ದಾದ್ರಿಂದ ಅಷ್ಟು ಜನಕ್ಕೆ ನಿತ್ಯದಲ್ಲಿ ಊಟ ಪಾಠ ಇತ್ಯಾದಿಗಳೆಲ್ಲ ಕಾಡಲ್ಲೂ ನಡೆಸಿದ್ದ ಅನ್ನುವ ಕಾರಣಕ್ಕಾಗಿ ಬಂದ ಮೇಲೂ ಇಷ್ಟು ಸೇನೆಯನ್ನ ಒಗ್ಗೂಡಿಸುವ ವರ್ಚಸ್ಸನ್ನ ಹೊಂದಿದ್ದ ಅನ್ನುವ ಕಾರಣ ಅವನನ್ನ ರಾಜನ್ ಅಂತಾನೆ ಸಂಬೋಧನೆ ಮಾಡ್ತಾನೆ. ಹಾಗಾಗಿ ರಾಜನ್ ಅಂತ ಸಂಬೋಧನೆ ಮಾಡಿ, ಯುದ್ಧ ಒಂದು ಬಿಟ್ಟು ಬೇರೆ ಯಾವ ರೀತಿಯಿಂದ ನಿನಗೆ ಸಹಾಯ ಮಾಡಬಹುದು ಹೇಳು, ನಾನು ನನಗೆ ಆಗುವಂತ ಎಲ್ಲ ಕಾರ್ಯವನ್ನು ಮಾಡ್ತೇನೆ. ನಿನಗಿಷ್ಟ ಏನು ಹೇಳು, ಅದನ್ನ ನಾನು ಮಾಡ್ತೇನೆ. ನೀನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಮಾಡು. ನಮ್ಮಿಂದ ಆಗುವಂತದ್ದನ್ನು ನಾನು ಖಂಡಿತ ಮಾಡುತ್ತೇನೆ. ಒಂದು ಅಂಶ ಮಾತ್ರ, ನಾವು ಸಂಪತ್ತಿನ ದಾಸರಾಗಿ ಹೋಗಿ ಇವತ್ತು ಈ ಕೈಲಾಗದವರ ಮಾತಿನಂತೆಯೇ ನಾವು ಮಾತಾಡ್ತಾ ಇದ್ದೇವೆ. ನಿನ್ನ ಆಸೆ ನಿನ್ನ ಜಯದ ಕುರಿತಾಗಿ ಇರುವುದಾದ್ರಿಂದ ಖಂಡಿತ ಅದಕ್ಕೆ ಸರಿಯಾದ
ದಾರಿಯನ್ನು ನೀನು ಹೊಂದುತ್ತಿ. ಇವನು ಜಯವನ್ನ ನಮಗೆ ಕೊಡು, ಹಿತದಲ್ಲಿ ಯಾವಾಗ್ಲೂ ಸಲಹೆ ನಮಗೆ ಇರ್ಲಿ, ಕೌರವನ ಕಡೆಯಿಂದಲೇ ನೀನು ಯುದ್ಧ ಮಾಡು, ನಮಗೆ ನೀನು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ನಾವು ಕೇಳಲಿಕ್ಕೆ ಬಂದದ್ದಲ್ಲ, ಅನುಗ್ರಹ ಇರ್ಲಿ. ಯಾಕೆಂದ್ರೆ ಬ್ರಹ್ಮನ್, ನೀವು ಶಾಸ್ತ್ರಜ್ಞರು, ನಿಮ್ಮನ್ನ ನಾನು ಹೀಗೆ ದಾರಿಯಲ್ಲಿ ಆಪರೇಷನ್ ಮಾಡಿ ಪಕ್ಷ ಬದಲಾಯಿಸುವ ಕಾರ್ಯತಂತ್ರಕ್ಕೆ ನಾನು ಕೈ ಹಾಕ್ತಿಲ್ಲ. ಧ್ರುವಸ್ತೆ ವಿಜಯೋ ರಾಜನ್ ಯಸ್ಯ ಮಂತ್ರಿ ಹರಿಸ್ತವ ಅಹಂತ್ವಾ ತ್ವಾಭಿಜಾನಾಮಿ ರಣೇ ಶತ್ರುನ್ ವಿಜೇಷಸಿ. ನೀ ಧ್ರುವ, ನಿನಗೆ ಜಯ ಅನ್ನೋದು ನಿಶ್ಚಯ, ಕಟ್ಟಿಟ್ಟ ಬುದ್ಧಿ, ತಲೆ ಕೆಡಿಸ್ಕೊಳ್ಬೇಡ. ಯಾಕೆಂದ್ರೆ ನಿನಗೆ ಹರಿಹಿ ಮಂತ್ರಿ, ಕೃಷ್ಣನೇ ನಿಮಗೆ ಇಂಥ ಮಂತ್ರಾಲೋಚನೆಗೆ ಸಹಾಯ ನೀಡುವುದಕ್ಕೆ ಜೊತೆಗಿದ್ದಾನೆ ಅಂತ ಅಂದದ್ರಿಂದ ನಿನ್ಗೆ ಯಾವತ್ತೂ ಸೋಲಿಲ್ಲ. ನೀನು ರಣದಲ್ಲಿ ಶತ್ರುಗಳನ್ನು ಗೆದ್ದೇ ಗೆಲ್ತಿ, ಇದು ನನಗೆ ಸ್ಪಷ್ಟ ಗೊತ್ತಿದೆ. ಯಥೋ ಧರ್ಮಸ್ತತಃ ಕೃಷ್ಣೋ ಯತಃ ಕೃಷ್ಣಸ್ತತೋ ಜಯ ಯುದ್ಧಸ್ವ ಗಚ್ಚ ಕೌಂತೆಯ ಪೃಚ್ಛಮಾಂ ಕಿಂ ಬ್ರವೀಮಿತೆ. ಯಥೋ ಧರ್ಮ ತತಃ ಕೃಷ್ಣ. ಎಲ್ಲಿ ಧರ್ಮದ ನಡೆ ಇದೆ, ಎಲ್ಲಿ ಧರ್ಮದ ಆಲೋಚನೆ ಇದೆ, ಎಲ್ಲಿ ಧರ್ಮಯುಕ್ತವಾದ ಮಾತುಗಳಿವೆ, ಅಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣ ಎಲ್ಲಿದ್ದಾನೆ? ಯತಃ ಕೃಷ್ಣ ತಥೋ ಜಯ. ಎಲ್ಲಿ ಕೃಷ್ಣ ಇದ್ದಾನೋ ಯಥೋ ಧರ್ಮಸ್ತತೋ ಜಯ ಅನ್ನೋದಕ್ಕೆ ವ್ಯಾಖ್ಯಾನ ಇದೆ. ಧರ್ಮ ಇದ್ದಲ್ಲಿ ಜಯ ಇದೆ ಅಂದ್ರೆ ಧರ್ಮ ಇದ್ದಲ್ಲಿ ದೇವರಿದ್ದಾನೆ, ದೇವರಿದ್ದರಿಂದ ಜಯ ಇದೆ ಅಂತ. ದೇವರಿಲ್ಲದೆ ಜಯ ಎಂದು ಸಾಧ್ಯ ಇಲ್ಲ. ಉಳಿದಂತೆ ಯಾವ್ದಾದ್ರೂ ಜಯ ಬಂದರೂ ಕೂಡ ಸ್ಟೋರಿ ಅಭಿ ಬಾಕಿ ಇದೆ, ಇನ್ನೂ ಕಥೆ ಮುಗ್ದಿಲ್ಲ ಅಂತ ಅರ್ಥ. ಮತ್ತೆ ಆ ಕಥೆ ವ್ಯಥೆಯೊಂದಿಗೆನೆ ಆರಂಭ ಆಗಿ ಇನ್ನಷ್ಟು ಅನಾಹುತಗಳಿಗೆ ಕಾರಣವಾಗುತ್ತೆ. ಯುಧಿಷ್ಠಿರ ಉವಾಚ, ನಿಮ್ಮಲ್ಲಿ ನಾನು ಕೇಳುವುದಿಷ್ಟೇ, ಸಂಗ್ರಾಮದಲ್ಲಿ ನಿಮ್ಮನ್ನ ಸೋಲಿಸುವ ಬಗೆ ಏನು? ಕಥಂ ಜಯೇಯಂ ಸಂಗ್ರಾಮೇ ಭವಂತಂ. ಮತ್ತೆ ಭವಂತಂ, ನಿಮ್ಮನ್ನು ಅಂತ, ಅದು ಬಹುವಚನದ ಶಬ್ದ. ಭವಂತಂ ಅನ್ನೋದು ಏಕವಚನ, ಆದ್ರೆ ಗೌರವಪೂರ್ವಕವಾಗಿ ಅದು ಸಂಸ್ಕೃತದಲ್ಲಿ ಏಕವಚನವನ್ನು ಪ್ರಯೋಗ ಮಾಡುವ ಕ್ರಮ ಇದೆ. ಭವಂತಂ ಅಪರಾಜಿತಂ, ಸೋಲರಿಯದ ನಿಮ್ಮ ಮೇಲೆ ಗೆಲುವನ್ನ ಸಾಧಿಸುವ ಬಗೆ ಎಂತು? ನತೇಸ್ಪಿ ವಿಜಯಸ್ತಾವತ್ ಯಾವದ್ಯುಧ್ಯಾಮ್ಯಹಂ ರಣೇ ಮಮಾಶು ನಿಧನೆ ರಾಜನ್ ಯತಸ್ವ ಸಹ ಸೋದರೈ. ಎಲೆ ರಾಜನೇ, ದ್ರೋಣ ಹೇಳ್ತಾನೆ, ನಾನು ಯುದ್ಧ ಮಾಡ್ತಾ ಇರುವ ತನಕ ನಿನಗೆ ಜಯ ಸಿಗುವುದಿಲ್ಲ. ನಾನು ಯಾವಾಗ ಪತನಗೊಳ್ತೇನೋ ಆಮೇಲೆ ನಿನ್ಗೆ ಜಯ ನಿಶ್ಚಯ. ಆದ್ರಿಂದಾಗಿ ನಿನ್ನ ಸೋದರರ ಜೊತೆಗೆ ನನ್ನ ಸಾವಿಗಾಗಿ ನಿರಂತರ ಪ್ರಯತ್ನ ಮಾಡುತ್ತಾ ಇರು. ಹಂತ ತಸ್ಮಾನ್ ಮಹಾಬಾಹೋ ವಧೋಪಾಯಂ ವದಾತ್ಮನ. ನಾವು ಅದನ್ನೇ ಕೇಳಲಿಕ್ಕೆ ಬಂದದ್ದು. ನೀವು ಸೋಲುವುದಿಲ್ಲ, ನೀವು ಸಾಯುವುದಿಲ್ಲ, ಅದಾಗೋ ತನಕ ನಮಗೆ ಜಯ ಇಲ್ಲ. ವಧೋಪಾಯವನ್ನು ಕೇಳಲಿಕ್ಕೋಸ್ಕರನೇ ಬಂದದ್ದು ಅಂತ ಮತ್ತೆ ಪ್ರಣಿಪತ್ಯ, ಪೂರ್ತಿ ಕಾಲು ದಂಡ ನಮಸ್ಕಾರ ಹಾಕಿ ಪೃಚ್ಛಾಮಿ, ಕೇಳ್ತಾ ಇದ್ದೇನೆ, ನಮೋಸ್ತುತೆ, ದಯವಿಟ್ಟು ಇದೊಂದು ಉಪಕಾರವನ್ನ ನಮಗೆ ಮಾಡಬೇಕು ಅಂತ ಕೇಳ್ತಾನೆ. ನ ಶತ್ರುಂ ತಾತ ಪಶ್ಯಾಮಿ, ನನಗೆ ಎದುರಾಳಿಗಳಿಲ್ಲ. ರಣದಲ್ಲಿ ನನ್ನ ಎದುರುಗಡೆ ನಿಂತು ಯಾರೂ ಹೋರಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬಾಣಗಳ ಮಳೆಯನ್ನ ಗರೆದರೂ ಕೂಡ ಅದಕ್ಕೆ ಪ್ರತಿದಾಳಿಯನ್ನ ಮಾಡುವ ಸಾಮರ್ಥ್ಯ ನನ್ನ ತೋಳುಗಳಿಗೆ ಇವೆ. ಆದದ್ರಿಂದ ಈ ಯುದ್ಧದಲ್ಲಿ ಯಾರೂ ಕೂಡ ನನ್ನನ್ನ ಭಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವಾಗ ನಾನು ಅಪ್ರಿಯವಾದ ಮಾತುಗಳನ್ನ ಕೇಳಿ ಶಸ್ತ್ರವನ್ನ ತ್ಯಾಗ ಮಾಡ್ತೇನೋ ಆವಾಗ ನನ್ನನ್ನ ನೀವು ಯಾರಾದ್ರೂ ಹೊಡೆದು ಕೊಲ್ಲಬಹುದು. ಅದಾಗುವ ತನಕ, ನಾನು ಶಸ್ತ್ರತ್ಯಾಗ ಮಾಡುವ ತನಕವೂ ಕೂಡ ನಿನಗೆ ಗೆಲುವಿಲ್ಲ, ನನಗೆ ಸಾವಿಲ್ಲ. ನಾನಾಗಿ ಶಸ್ತ್ರತ್ಯಾಗ ಮಾಡುವ, ಅದು ನಂಬಿಕಸ್ಥನಾದ ವ್ಯಕ್ತಿಯಿಂದ ನನಗೆ ಅಪ್ರಿಯವಾದ ಮಾತು ಕಿವಿಗೆ ಬಿತ್ತು ಅನ್ನುವಾಗ ನಾನು ಶಸ್ತ್ರಗಳನ್ನ ತ್ಯಾಗ ಮಾಡಿ ಕೆಳಗೆ ಕೂತೆ ಅಂತಂದಾಗ, ನಿಮ್ಮ ಕಡೆಯವರು ಯಾರೋ ಒಬ್ರು ಬಂದು ನನ್ನನ್ನ ಕೊಂದ್ರು ಅಂತಂದಾಗ ನಾನು ಸತ್ತೆ ಅಂತ ಆದ್ಮೇಲೆ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಏತಚ್ಛುತ್ವ, ಸಂಜಯ ಹೇಳ್ತಾನೆ, ಇದನ್ನ ಕೇಳಿ, ಈ ದ್ರೋಣಾಚಾರ್ಯರ ಮಾತು ಕೇಳಿ ಯಥಾ ಪ್ರಕಾರ ಅವರಿಗೂ ನಮಸ್ಕಾರವನ್ನ ಮಾಡಿ, ನಿಮ್ಮ ಅನುಮತಿ ಬೇಕು ಅಂತ ಯುದ್ಧಕ್ಕೆ ಕೇಳಿ ಅಲ್ಲಿಂದ ಶಾರದ್ವತಂ ಪ್ರತಿ ಪ್ರಾಯಾತ್. ಶಾರದ್ವತ ಅಂತಂದ್ರೆ ಶರದ್ವಾನ್ನ ಮಗನಾದ ಕೃಪಾಚಾರ್ಯರು. ಯಥಾ ಪ್ರಕಾರ ಅಲ್ಲೂ ಹೋಗಿ ನಮಸ್ಕಾರ ಮಾಡಿ, ಅಭಿವಾದ್ಯ ಕೃಪಂ ರಾಜ, ಎರಡು ಕೈಗಳನ್ನ ಕಿವಿಗೆ ತಾಗಿಸಿ ಬಲಗೈಯಿಂದ ಬಲಗಾಲನ್ನು, ಎಡಗೈಯಿಂದ ಎಡಗಾಲನ್ನು ಮುಟ್ಟಿ ಮತ್ತೆ ಅವರಿಗೂ ಒಂದು ಪ್ರದಕ್ಷಿಣೆ ಬಂದು, ದುರ್ದರ್ಶತಮ, ಯುದ್ಧದಲ್ಲಿ ಎಂದೂ ಕೂಡ ಸೋಲೊಪ್ಪದ, ವಾಕ್ಯ ವಿಶಾರದ, ಒಳ್ಳೆಯ ಮಾತಾಡಬಲ್ಲ ತಾಕತ್ತುಳ್ಳಂತಹ
ಕೃಪಾಚಾರ್ಯರ ಬಳಿ ಇವನು ಕೂಡ ಅತ್ಯಂತ ನಿಷ್ಕಲ್ಮಶವಾದ ಹೃದಯದಿಂದ ನಮಸ್ಕರಿಸಿ ಕೃಪಾಚಾರ್ಯರನ್ನು ಮಾತನಾಡಿಸಿದ. ನಿಮ್ಮನ್ನ ಅನುಗ್ರಹ ಕೇಳಲಿಕ್ಕೆ ಬಂದಿದ್ದೇವೆ. ಶತ್ರುಗಳನ್ನ ಸೋಲಿಸಿ ನಮಗೆ ಜಯವಾಗಲಿ ಅಂತ ನೀವು ಅನುಜ್ಞೆ ಕೊಡಿ, ಯುದ್ಧಕ್ಕೆ ಅನುಜ್ಞೆ ಕೊಟ್ಟು ಆಶೀರ್ವಾದ ಮಾಡಿ. ನೀವು ಯುದ್ಧವನ್ನೇ ನಿಶ್ಚಯಿಸಿ ಬಂದಿದ್ದೀರಿ, ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದೀರಿ. ನನ್ನ ಬಳಿಗೂ ಹೀಗೆ ಬಂದದ್ರಿಂದ ಖಂಡಿತ ನಿಮಗೆ ಗೆಲುವಿದೆ. ನಾವು ಯಾವತ್ತೂ ಕೂಡ ನಿಮ್ಮ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ಆಗದೇ ಇರುವಂತಹ ಹಂಗಿಗೆ ಬಿದ್ದಿದ್ದೇವೆ. ಏನೋ ಕೇಳಬೇಕು ಅಂತ ಯುಧಿಷ್ಠಿರ ಬಾಯಿ ತೆಗಿತಾನೆ, ನೋಮಾಚ ಗತಚೇತನನ. ಆದ್ರೆ ಮನಸ್ಸು ಯಾಕೋ ಬೇಡ ಅಂತಂತೂ ಸುಮ್ಮನಾಯ್ತು. ಕೃಪಾಚಾರ್ಯದನ್ನು ಗಮನಿಸಿದ್ರು. ಅವತ್ಯೋಹಂ ಮಹೀಪಾಲ ಯುದ್ಧಸ್ವ ಜಯಮಾಪ್ನುಹಿ ತಂಗೌತಮ ಪ್ರತ್ಯುವಾಚ ವಿಜ್ಞಾಯಾಸ್ಯ ವಿವಕ್ಷಿತಂ. ಅವನು ಏನ್ ಕೇಳಲಿಕ್ಕೆ ಬಂದಿದ್ದಾನೆ, ವಧೋಪಾಯವನ್ನು ಕೇಳಲಿಕ್ಕೆ ಬಂದಿದ್ದಾನೆ. ಆದ್ರೆ ಅದು ಅವನಿಗೆ ಗೊತ್ತಾಗಿದೆ, ಇವನಿಗೆ ವಧ ಇಲ್ಲ, ಅಥವಾ ಇವನತ್ರನೂ ಹೀಗೆ ಕೇಳ್ಬೇಕಾ ಅಂತ ಒಳಗಿನಿಂದ ಏನೋ ಒಂದು ಗಹನವಾದ ತಡೆ, ಆಲೋಚನೆಯ ಮಧ್ಯದಲ್ಲಿ ಒಂದು ಬ್ರೇಕ್ ಬಂತು. ಕೇಳಲಿಲ್ಲ, ಅರ್ಥ ಆಯ್ತು. ಕೃಪಾಚಾರ್ಯರೇ ಹೇಳ್ತಾರೆ, ನಾನು ಅವತ್ಯ, ಆದ್ರಿಂದಾಗಿ ನನ್ನನ್ನು ನೀವು ಯಾರು ಕೊಲ್ಲಿಕ್ ಸಾಧ್ಯ ಇಲ್ಲ. ಆದ್ರೆ ಮಹೀಪಾಲನಾಗಿ ನೀನು ಭೂಮಿಯನ್ನ ಆಳುವವನಾಗಿ ರಾಜ್ಯವನ್ನ ಪಡೀಲಿಕ್ಕೋಸ್ಕರ ಗೆಲುವನ್ನ ಸಂಪಾದಿಸ್ತಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಯುದ್ಧಕ್ಕೆ ಹೊರಡು, ಯುದ್ಧವನ್ನ ಮಾಡು. ಇದರಿಂದ ಸಂತೋಷ ಆಯ್ತು ಯುಧಿಷ್ಠಿರನಿಗೆ. ಗುರುಗಳಿಗೆ, ಕೃಪಾಚಾರ್ಯರಿಗೆ ಮತ್ತೆ ನಮಸ್ಕರಿಸಿ ಅಲ್ಲಿಂದ ತನ್ನ ಮಾವನಾದಂತಹ ಶಲ್ಯನ ಬಳಿಗೆ ಬಂದಿದ್ದಾನೆ. ಬಂದು ಅವರಿಗೂ ಅಭಿವಾದ್ಯ ಪ್ರದಕ್ಷಿಣೆ ಬಂದು ಎದುರುಗೊಂಡು ನಮಸ್ಕರಿಸಿ ಕೈ ಮುಗಿದು ಇದೇ ಪ್ರಶ್ನೆಯನ್ನ ಕೇಳುತ್ತಾನೆ. ಅವರಿದೇ ಉತ್ತರವನ್ನ ಹೇಳುತ್ತಾರೆ. ನೀನು ಬಂದು ಸಂತೋಷ ಆಯ್ತು, ನಾನಾಗಿ ನಿಮ್ಮನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದೆ, ಆಗ ಬಿಟ್ರೆ ಮತ್ತೆ ಈಗಲೇ ನೀವು ಸಿಗ್ತಾ ಇರುವುದು. ನೀವು ಮತ್ತೆ ಸಿಕ್ಕಿ ನನಗೆ ತುಂಬಾ ಆನಂದ ಆಗಿದೆ. ನೀವು ಶತ್ರುಗಳನ್ನ ಗೆಲ್ಲುವುದಕ್ಕೆ ಬೇಕಿರುವ ಅನುಗ್ರಹವನ್ನು ಮಾಡಿದ್ದೇನೆ. ಯುದ್ಧದಲ್ಲಿ ನಿಮಗೆ ಅನುಜ್ಞೆಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಈಗ ಅವನು ದಾರಿಯಲ್ಲಿ ತೋರಿದಂತಹ ಬೇರೆಯಾದ ಆಮಿಷಗಳಿಗೆ ಬಲಿಯಾಗಿ ಅವನ ಪಕ್ಷದ ಪರವಾಗಿ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ನನ್ನ ಈ ಕೈಲಾಗದವರ ಮಾತನ್ನ ಕೇಳಿ ನೀನು ಬೇಸರಿಸಬೇಡ. ನನ್ನ ಯುದ್ಧದಲ್ಲಿ ಸಹಾಯ ಒಂದು ಬಿಟ್ಟು ಏನ್ ಕೇಳಿದ್ರು ಕೊಡ್ತೇನೆ. ನೀನು ಯಥಾ ಪ್ರಕಾರ ಅವನು ಅದನ್ನೇ ಕೇಳ್ತಾನೆ, ನಿಮ್ಮನ್ನ ಮೀರುವುದು ಹೇಗೆ? ಆಗ ಅವನು ಹೇಳ್ತಾನೆ, ಏವಮೇವ ಸತ್ಯ ಉದ್ಯೋಗೇ ಯಸ್ತ್ವಯಾ ಕೃತ ಸೂತಪುತ್ರಸ್ಯ ಸಂಗ್ರಾಮೇ ಕಾರ್ಯಸ್ತೇಜೋ ಅವಧಸ್ತ್ವಯ. ನಾನು ಯುದ್ಧದಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ನೀನು ಯುದ್ಧದಲ್ಲಿ ಇರ್ಬೇಕಾದ್ರೇನೆ ಅಂದ್ರೆ ಇದು ಉದ್ಯೋಗದ ಸಮಯ ಅಂತ ನಮ್ಮಲ್ಲಿಗೆ ಬರುವಾಗ ನೀನೊಂದು ಮಾತು ಹೇಳಿದ್ವಿ, ಕರ್ಣನ ಜೊತೆಗೆ ನಿನ್ನ ವ್ಯವಹಾರ ಹೇಗಿರ್ಬೇಕು ಅಂತ ನಾವು ಕೇಳಿಕೊಂಡಿದ್ವಿ. ಆ ಮಾತನ್ನು ನಡೆಸು. ನೀ ನಮಗೇನು ವರ ಕೊಟ್ಟಿದ್ಯೋ ಅದನ್ನ ಸತ್ಯ ಮಾಡು. ಯುದ್ಧದಲ್ಲಿ ನೀನ್ ನಮಗೆ ಸಹಾಯ ಅಷ್ಟೇ, ಬೇರೆ ಏನು. ಸಂಗ್ರಾಮದಲ್ಲಿ ಸೂತಪುತ್ರನ ತೇಜೋವಧೆಯನ್ನು ಮಾಡ್ಬೇಕಷ್ಟೇ. ಸೂತಪುತ್ರಸ್ಯ ಸಂಗ್ರಾಮೇ ಕಾರ್ಯಸ್ತೇಜೋ ವಧಸ್ತ್ವಯ. ಇದು ಬಿಟ್ಟು ಇನ್ನೇನೂ ನಾವು ಕೇಳಲಿಲ್ಲ, ನೀನ್ ಅದನ್ನ ಮಾಡ್ಬೇಕಾಗಿಯೂ ಇಲ್ಲ. ಆದ್ರಿಂದ ಶಲ್ಯ ಹೇಳ್ತಾನೆ, ಸಂಪತ್ ಸತ್ಯೇಶ ತೇಕಾವ ಕುಂತಿ ಪುತ್ರ ಯಥೇಪ್ಸಿತ. ನೀನು ಬಯಸಿದಂತೆ ನಿನ್ನ ಅಭೀಪ್ಸಿತವಾದ ಕಾರ್ಯ ನಡೆಯತ್ತೆ. ಗಚ್ಚ, ಹೊರಡು, ಯುದ್ಧಕ್ಕಾಗಿ ಸಿದ್ಧನಾಗು. ವಿಶ್ರಬ್ಧಂ, ಸಂದೇಹ ಬೇಡ. ಪ್ರತಿಜಾನೇ ಜಯಂತವ, ನಿನಗೆ ಖಂಡಿತ ಜಯವಾಗುತ್ತೆ, ಇದು ನನ್ನ ಆಶೀರ್ವಾದ. ಹೀಗೆ 4 ಜನರನ್ನು ಅನುಮತಿ ಕೇಳಿ ನಮಸ್ಕರಿಸಿ ಮತ್ತೆ ಸೈನ್ಯದ ಕಡೆಗೆ ತಮ್ಮಂದಿರನ್ನ ಕೃಷ್ಣನನ್ನ ಕೂಡಿಕೊಂಡು ವಾಪಸ್ಸು ಬಂದ. ವಾಸುದೇವಸ್ತರಾಧೇಯಂ ಆಹವೇ ಜಗಾಮವೈ ತತ ಏನ ಮುವಾಚೇದಂ ಪಾಂಡವಾರ್ಥೇ ಗದಾಗ್ರಜ. ಅವರೆಲ್ಲ ಸೇನೆಯ ಕಡೆಗೆ ತಮ್ಮ ಸೇನೆಯ ಕಡೆಗೆ ಸಾಗಿದ್ರೆ ಕೃಷ್ಣ ಮಾತ್ರ ನೇರವಾಗಿ ಕರ್ಣನಲ್ಲಿಗೆ ಸಾಗಿದ. ಅವನತ್ರ ಹೋಗಿ ರಣರಂಗದಲ್ಲಿಯೇ ನೇರವಾಗಿ ಅವನತ್ರ ಒಂದು ಮಾತು ಹೇಳಿದ. ಶ್ರುತಂತೆ ಕರ್ಣ ಭೀಷ್ಮಸ್ಯ ದ್ವೇಷಾತ್ ಕಿಲ ನ ಯೋತ್ಸ್ಯಸಿ ಅಸ್ಮಾನ್ವರಯ ರಾಧೇ ಯಾವತ್ ಭೀಷ್ಮೋ ನ ಹನ್ಯತೆ.
ನೀನು ಭೀಷ್ಮನ ದ್ವೇಷದಿಂದ ಯುದ್ಧವನ್ನ ಮಾಡುತ್ತಿಲ್ಲ ಅಂತ ಗೊತ್ತಾಯಿತು. ಹಾಗಾದ್ರೆ ಒಬ್ಬ ವೀರನಾದವನಿಗೆ ಯುದ್ಧ ಇಲ್ಲದೆ ಸುಮ್ಮನೆ ಕೂಡುವುದು ಅನ್ನುವುದು ಅವನಿಗೆ ಯಾವತ್ತೂ ಕೂಡ ಶೋಭೆ ತರುವಂತದ್ದಲ್ಲ. ನೀನು ನಮ್ಮ ಪರವಾಗಿ ಯುದ್ಧ ಮಾಡು, ಭೀಷ್ಮಾಚಾರ ಮುಗಿದ ಮೇಲೆ ವಾಪಸ್ ಅಲ್ಲಿಗೆ ಹೋಗು. ಹೇಗಿದೆ ಇದು ಆಟ? ಅಂದ್ರೆ ನಾವಿವತ್ತು ಈ ಕ್ರಿಕೆಟ್ಗಳಲ್ಲೆಲ್ಲ ದುಡ್ಡು ಕೊಟ್ಟು ಒಂದೊಂದು ವ್ಯಕ್ತಿಗಳನ್ನ ನಮ್ಮ ಅಂದ್ರೆ ತಂಡದ ಪರವಾಗಿ ಆಯ್ಕೆ ಮಾಡಿಕೊಳ್ತೇವೆ. ಮುಂದಿನ ಸಲ ಅವನೇ ಎದುರಾಳಿ ಪಕ್ಷದಲ್ಲಿ ಇರ್ತಾನೆ. ಹಾಗೆ ಇವರು ಯುದ್ಧದಲ್ಲಿ ಪ್ರಾಮಾಣಿಕವಾಗಿ ಯುದ್ಧ ಮಾಡುವುದು ಒಂದೇ ಅವರ ಕಾರ್ಯಭಾರ ಹೊರತು ಯುದ್ಧ ಅನ್ನೋದೊಂದು ಉದ್ಯೋಗ. ಯಾರ ಪರವಾಗಿದ್ದು ಈಗ ನಮ್ಮ ದೇಶದ ಸೈನಿಕರೆಲ್ಲ ಜರ್ಮನ್ನ ಪರವಾಗಿ ಯುದ್ಧ ಮಾಡಿ ಮಹಾಯುದ್ಧದಲ್ಲಿ ಗೆಲುವನ್ನು ತಂದುಕೊಟ್ರು ಅಂತ ನಾವು ಕೇಳಿಲ್ವಾ? ಬ್ರಿಟಿಷರ ಪರವಾಗಿ ಯುದ್ಧ ಮಾಡಿ, ಜರ್ಮನಿಯ ವಿರುದ್ಧ ಬ್ರಿಟಿಷರ ಪರವಾಗಿ ಯುದ್ಧ ಮಾಡಿ ನಮ್ಮ ಸೇನೆ ಅನೇಕ ರೀತಿಯ ಸಹಾಯವನ್ನು ಮಾಡಿತ್ತು. ಗೆಲುವು ಅದು ನಮ್ಮದಾಗಿದ್ರು ಕೂಡ ಬ್ರಿಟಿಷ್ ದೇಶ ಗೆದ್ದಿತು ಅಂತ ನಾವು ಇವತ್ತು ಆ ರೀತಿ ಅವರ ಜಯವನ್ನ ನಾವು ಒಪ್ಪಿಕೊಳ್ತೇವೆ. ಅಂದ್ರೆ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಯಾರ ಪರವಾಗಿ ಬೇಕಾದ್ರೂ ಸೇನೆ ಹೋರಾಡಬಹುದು. ಯಾವ ವ್ಯಕ್ತಿಗೂ ಯಾವ ಹಂತದಲ್ಲೂ ನಾವು ಕರೆಸಿ ನಮ್ಮ ಪರವಾಗಿ ನೀನು ಹೋರಾಡು ಅಂತ ಕೇಳ್ಕೊಳ್ಬಹುದು. ಈ ಪಕ್ಷದಲ್ಲಿ, ರಾಜಕೀಯದಲ್ಲಿ ಅಲ್ಲಿ ಆದ್ರೆ ಪಕ್ಷಾಂತರವೇ ಆಗ್ಬೇಕಾಗತ್ತೆ. ಇಲ್ಲಿ ಹಾಗಲ್ಲ, ಅವನು ಮಾತಿನಂತೆ ನಡ್ಕೊಳ್ಳೋದು ಅಂತ ಕೃಷ್ಣ ಹೇಳ್ತಾನೆ. ಅಸ್ಮಾನ್ವರಯ ರಾಧೆಯ ಯಾವತ್ ಭೀಷ್ಮೋನ ಹನ್ಯತೆ. ಭೀಷ್ಮಾಚಾರ್ಯರು ಸಾಯೋ ತನಕಾದ್ರೂ ಕೂಡ ನಿನ್ನ ತೋಳಿನ ಬಲಕ್ಕೆ ಒಂದು ಪ್ರತಿಯಾದ ಬಲವನ್ನ ನೀನು ಎದುರಿಸುವುದಕ್ಕೆ ಬೇಕಿರುವ ಕ್ಷತ್ರ ಧರ್ಮವನ್ನ ಪಾಲಿಸು. ನಿನಗೆ ನಿಜವಾಗಿಯೂ ಕೂಡ ಯುದ್ಧದಲ್ಲಿ ಆಸಕ್ತಿ ಇರುವುದಾದ್ರೆ ನಮ್ಮ ಪರವಾಗಿ ಹೋರಾಡು. ಯುದ್ಧದಲ್ಲಿ ನೀನು ಗೆಲುವನ್ನ ಯಾರ ಕಡೆ ಇದ್ರೂ ಸರಿ. ಈ ಜೋಕರ್ ಅಂತ ಇರುತ್ತಲ್ಲ, ಇಲ್ಲಿ ಜೋಕರ್ ಅಲ್ಲ ಅಂದ್ರೆ ಕೆಲವೊಂದ್ ಸರ್ತಿ ಇದೊಂದು ಟ್ಯಾಕ್ಟಿಕ್ಸ್. ಅವನು ಬರುದಿಲ್ಲ ಅಂತ ಗೊತ್ತು, ಆದ್ರೂ ಒಂದ್ಸರ್ತಿ ಆಫರ್ ಮಾಡಿ ಅವನ ಮನಸ್ಸನ್ನ ಏನಿದೆ ಅಂತ ತಿಳ್ಕೊಳ್ಳುವ ಒಂದು ಪ್ರಯತ್ನ. ಹತೇತು ಭೀಷ್ಮೇ ರಾಧೇಯ ಪುನರೇಷ್ಯಸಿ ಸಂಯುಗೆ. ಭೀಷ್ಮ ಹತನಾದ್ರೆ ಸಂಯುಗೆ ಪುನರೇಷ್ಯಸಿ, ಮತ್ತೆ ಅವನು ಕೌರವರ ಪರವಾಗಿ ಧಾರ್ತರಾಷ್ಟ್ರನ ಸಹಾಯಕ್ಕೆ ಹೊರಡುತ್ತಾನೆ. ಧಾರ್ತರಾಷ್ಟ್ರನಿಗೆ ಸಹಾಯ ಮಾಡ್ಲಿ, ಅಲ್ಲಿ ತನಕ ನಮ್ಮ ಪರವಾಗಿ ಹೋರಾಡ್ಲಿ. ಕರ್ಣ ಉವಾಚ ನವಿ ಪ್ರಿಯಂ ಕರಿಷ್ಯಾಮಿ ಧಾರ್ತರಾಷ್ಟ್ರಸ್ಯ ಕೇಶವ ತ್ಯಕ್ತ ಪ್ರಾಣಂ ಹಿಮಾಂ ವಿದ್ಧಿ ದುರ್ಯೋಧನ ಹಿತೈಷಿಣಂ. ಕೇಶವ, ನೀನು ಎಲ್ಲರ ಮನಸ್ಸನ್ನು ಕೂಡ ಅಲುಗಾಡಿಸುವವ. ಕೇಶವ ವರ್ತಯತಿ, ತಲೆಗೂದಲು ಕಿತ್ತಾಕ್ತೀನಿ, ಚಿಂತೆಗೀಡು ಮಾಡ್ತೀನಿ. ಧಾರ್ತರಾಷ್ಟ್ರನಾದ ದುರ್ಯೋಧನನಿಗೆ ಹಿತವಲ್ಲದ ಯಾವುದೇ ಕಾರ್ಯವನ್ನು ನಾನು ಮಾಡಲು ನಾನು ನಿಷ್ಠ. ಸೇನೆಯ ಒಬ್ಬ ಸೇನಾನಿಯಾಗಿ ಎಲ್ಲಿಯೂ ಯುದ್ಧ ಮಾಡಬಹುದು ಅನ್ನೋದು ಸರಿ, ಆದ್ರೆ ನಾನು ಇಲ್ಲಿ ಬಾಡಿಗೆಗಾಗಿ ಬಂದವನಲ್ಲ, ನಿಷ್ಠೆಯಿಂದ ಬಂದವನು. ಅಂದ್ರೆ ಎರಡು ತರದ ಸೇನೆಯ ಸಹಾಯ ಇರುತ್ತೆ ಅಂತ ಗೊತ್ತಾಯ್ತು ನಮಗೆ. ದುರ್ಯೋಧನನ ಹಿತೈಷಿಯಾಗಿ ನಾನು ಈ ಯುದ್ಧಕ್ಕೆ ಬಂದಿದ್ದೇನೆ. ತ್ಯಕ್ತ ಪ್ರಾಣಂ ಹಿ ಮಾಂ ವಿದ್ಧಿ, ನಾನು ಅವನಿಗೆ ಪ್ರಾಣ ಕೊಡ್ಲಿಕ್ಕೆ ಬಂದಿದ್ದೇನೆ. ಪ್ರಾಣ ತೊರೆದೇ ಈ ಯುದ್ಧದಲ್ಲಿ ಹಿಂತಿರುಗುವುದು ಹೊರತು ಹಾಗೆ ನಾನು ಇನ್ನೊಂದು ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಇನ್ನೊಂದು ಪಕ್ಷದ ಕಡೆಗೆ ತಲೆ ಹಾಕೋದು ಅಲ್ವೇ ಅಲ್ಲ. ಆದ್ರಿಂದ ಇದು ನಿನಗೆ ಗೊತ್ತಿದ್ರು ಕೂಡ ಬೇಕು ಅಂತ ನೀನು ಮತ್ತೆ ಕೇಳ್ತಾ ಇದ್ದಿ. ಆದ್ರೂ ನನ್ನ ಬಾಯಿಂದ ನಾನು ಅದನ್ನೇ ಮತ್ತೆ ಹೇಳ್ತಾ ಇದ್ದೇನೆ. ಸಂಜಯ ಉವಾಚ ತಚ್ಛ್ರುತ್ವಾ ವಚನಂ ಕೃಷ್ಣ ಸನ್ಯವರ್ತತ ಭಾರತ ಯುಧಿಷ್ಠಿರ ಪುರೋಗೈಶ್ಚ ಪಾಂಡವೈ ಸಹ ಸಂಗತ. ಹೇಳಿ ಭಾರತ, ಈ ಮಾತನ್ನ ಕೃಷ್ಣ ಕೇಳಿಸಿಕೊಂಡ. ಯುಧಿಷ್ಠಿರ ಮಧ್ಯದಲ್ಲೇ ನಿಂತಿದ್ದ. ಕೃಷ್ಣ ಮರಳಿ ಆ ಗುಂಪನ್ನ ಸೇರಿಕೊಂಡ. ಪಾಂಡವರು ಬಂದ ದಾರಿಯಂತೆ ಯಥಾಪ್ರಕಾರ ಹಿಂದಿರುಗಿದ್ರು, ತಮ್ಮ ಸೈನ್ಯವನ್ನ ಕೂಡಿಕೊಂಡ್ರು. ಅಥ ಸೈನ್ಯಸ್ಯ ಮಧ್ಯೇತು ಪ್ರಾಕ್ರೋಶತ್ ಪಾಂಡವಾಗ್ರಜ ಯೋಸ್ಮಾನ್ ವೃಣೋತಿ ತದಹಂ ವರಯೇ ಸಾಖ್ಯ ಕಾರಣಾತ್. ಎರಡು ಸೇನೆಯ ಮಧ್ಯದಲ್ಲಿ ಮತ್ತೊಮ್ಮೆ ಯುಧಿಷ್ಠಿರ ಜೋರಾಗಿ ಕೂಗು ಹಾಕಿದ. ಈಗ್ಲೂ ಯಾರಾದ್ರೂ ನಮ್ಮ ಪಕ್ಷವನ್ನು ಸೇರಿಕೊಳ್ಳುವವರಿದ್ರೆ ಯೋಸ್ಮಾನ್ ವೃಣೋತಿ ತದಹಂ ವರಯೇ ಸಾಖ್ಯ ಕಾರಣಾತ್, ಅವರನ್ನ ನಾನು ಸ್ವೀಕರಿಸ್ತೇನೆ. ಈಗಲೂ ಧರ್ಮದ ಪರವಾಗಿ ಯುದ್ಧ ಮಾಡಬೇಕು. ಈಗ ಅಯ್ಯೋ ಒಪ್ಕೊಂಡ್ಬಿಟ್ಟಾಗಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಬೇಡಿ. ನೀವೆಲ್ಲ ಏನು ಅಂದ್ರೆ ಪಕ್ಷೇತರರು ಅಂತ ಅಂದುಕೊಳ್ಳಿ. ಯಾವುದೇ ಒಂದು ಪಕ್ಷಕ್ಕೆ ನೀವು ಹಕ್ಕುದಾರರಲ್ಲ, ಆದ್ರೆ ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ಮತ್ತೆ ಸಪೋರ್ಟ್ ಮಾಡಬಹುದು ಅನ್ನೋದು ಹೇಗೋ ಹಾಗೆ ಯಾರಾದ್ರೂ ಯೋಚನೆ ಮಾಡಿದ್ದಿದ್ರೆ ಈಗಲೂ ಕೂಡ ನಮ್ಮ ಪಕ್ಷವನ್ನ ಸೇರ್ಕೊಳ್ಳಿಕ್ಕೆ ಇಂದ್ರು ಓಪನ್ ಆಫರ್. ಇದು ಸೂಟ್ ಕೇಸ್ ವ್ಯವಹಾರ ಅಲ್ಲ, ಅಥವಾ ರೆಸಾರ್ಟ್ ವ್ಯವಹಾರ ಅಲ್ಲ. ಬಸ್ಸುಗಳಲ್ಲಿ ಪಕ್ಷದ ಸದಸ್ಯರನ್ನ ಎಲ್ಲೆಲ್ಲಿಗೂ
ಕೊಂಡು ಹೋಗಿ ಅಡಗಿಸಿಟ್ಟು ಮಾಡುವಂತಹ ಕಾರ್ಯಭಾರ ಅಲ್ಲ. ನೇರವಾಗಿ ಓಪನ್ ಚಾಲೆಂಜ್. ನಿಮ್ಗೆ ಯಾರಿಗೆ ಈ ಹೊತ್ತಿಗೆ ನಾವು ಯುದ್ಧದಲ್ಲಿ ಪಾಂಡವರಿಗೆ ಪರವಾಗಿದ್ದಿದ್ರೆ ಚೆನ್ನಾಗಿತ್ತು, ನಾವು ತಪ್ಪು ಮಾಡಿಬಿಟ್ವಿ ಅಂತ ಯಾರಿಗಾದ್ರೂ ಅನ್ನಿಸಿದ್ರೆ ಅದನ್ನ ಈಗ್ಲೇ ಬಿಟ್ಟು ಬಿಡಿ. ಯಾರು ಬೇಕಾದ್ರೂ ನಮ್ಮ ಪಕ್ಷದಲ್ಲಿ ನಿಂತು ಯುದ್ಧದಲ್ಲಿ ಸೇರ್ಕೊಳ್ಬಹುದು. ಆಗ ಕೌರವರ ಕಡೆಯಲ್ಲಿ ಒಬ್ಬ ಇದ್ದ. ಅಥ ತಾನ್ ಸಮವಿಪ್ರೇಕ್ಷ ಯುತ್ಸಿರಿದಮಬ್ರವೀತ್ ಪ್ರೀತಾತ್ಮ ಧರ್ಮರಾಜಾನಂ ಕುಂತಿ ಪುತ್ರಂ ಯುಧಿಷ್ಠಿರಂ ಅಹಂ ಯೋತ್ಸ್ಯಾಮಿ ಮಿಷತಃ ಸಂಯುಗೇ ಧಾರ್ತರಾಷ್ಟ್ರಜಾನ್ ಯುಷ್ಮದರ್ಥೇ ಮಹಾರಾಜ ಯದಿ ಮಾಂ ವೃಣುಷೇ ನಖ. ದೋಷರಹಿತನಾದ ಮಹಾರಾಜನೇ, ನೀನು ನನ್ನನ್ನು ಸ್ವೀಕರಿಸುವುದಾದರೆ ನಾನು ಬಹಿರಂಗವಾಗಿಯೇ ಎಲ್ಲರ ಮುಂದೆ ಹೇಳಿಕೊಂಡೆ ಧೃತರಾಷ್ಟ್ರನ ಮಕ್ಕಳ ವಿರುದ್ಧವಾಗಿ ನಾನು ಹೋರಾಡ್ಲಿಕ್ಕೆ ಸಿದ್ಧ ಇದ್ದೇನೆ, ನಿನ್ನ ಪರವಾಗಿ ನಿಂತು ಪ್ರಾಣವನ್ನು ತೆರಲಿಕ್ಕೂ ನಾನು ತಯಾರಿದ್ದೇನೆ ಅಂತ ಹೇಳಿ ಪಕ್ಷದ ಮಧ್ಯಕ್ಕೆ ಬಂದು ಯುಧಿಷ್ಠಿರನ ಕೈಗೆ ಕೈ ಕೊಟ್ಟು ಎರಡು ಕೈಗಳನ್ನು ಎತ್ತಿ ತಾನು ಈಗ ಇನ್ನು ಮುಂದೆ ಪಾಂಡವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡ್ತೇನೆ ಅಂತ ಘೋಷಿಸಿದ. ಏಹ್ಯೇಹಿ ಸರ್ವೇ ಯೋತ್ಸ್ಯಾಮಸ್ತವ ಭ್ರಾತೃನ ಪಂಡಿತಾನ್. ನೀನೊಬ್ಬ ಬುದ್ಧಿವಂತ, ಕೌರವರಲ್ಲಿ ಪಂಡಿತರಲ್ಲದಂತಹ ನಿನ್ನ ಅಣ್ಣಂದಿರನ್ನ ಗೆಲ್ಲುವುದಕ್ಕೆ ನೀನು ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡಿದ್ದಿ. ಯುಯುತ್ಸೋ ವಾಸುದೇವಶ್ಚ ವಯಂಚ ಬ್ರೂಮ ಸರ್ವಶ. ವಾಸುದೇವನೊಂದಿಗೆ ನಾವೆಲ್ಲರೂ ಈ ಮಾತನ್ನು ಹೇಳ್ತಾ ಇದ್ದೇವೆ. ಇದು ನನ್ನೊಬ್ಬನ ಆಯ್ಕೆ ಅಲ್ಲ, ನನ್ನ ತಮ್ಮಂದ್ರು ವಾಸುದೇವ ಎಲ್ಲರೂ ಒಪ್ಪಿಕೊಂಡು. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಬ್ಬರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ ಉಳಿದ ಆ ಪಕ್ಷದಲ್ಲಿ ಮೊದಲಿನಿಂದ ಬೇರೂರಿಕೊಂಡು ಅಂಟಿಕೊಂಡಿರುವಂತಹ ಕುರ್ಚಿಗೆ ಹಲವು ಬಾರಿ ಪ್ರಯತ್ನಿಸಿ ದ್ರಾಕ್ಷಿ ಹುಳಿ ಅಂತನ್ನುವ ಹಾಗೆ ಬಿಟ್ಟು ಹೋದಂತಹ ಪ್ರಸಂಗದಲ್ಲಿದ್ದವರು ನಮಗೆ ಸಿಗ್ಲಿಲ್ಲ ಅಂದ್ರೂ ಅವನಿಗೂ ಸಿಗಬಾರದು ಅಂತ ಏನೋ ಕಳ್ಳಾಟಗಳನ್ನ ಆಡುವಂತಹ ಪ್ರಸಂಗ ಇರುತ್ತೆ. ಅದಕ್ಕೆ ಧೈರ್ಯ ತುಂಬುತ್ತಾನೆ. ವಾಸುದೇವಶ್ಚ ವಯಂ ಸರ್ವಶಃ ಬ್ರೂಮ. ನಾವೆಲ್ಲರೂ ಸೇರಿ ಹೇಳ್ತಾ ಇದ್ದೇವೆ ನಿನಗೆ, ಯಾರೋ ಒಬ್ಬ ನನ್ನ ದಾಕ್ಷಿಣ್ಯಕ್ಕೆ ನೀನು ಬಂದು ನಮ್ಮ ಪಕ್ಷದಲ್ಲೇ ನೀನೊಬ್ಬ ವಿಕಲಾಂಗ, ಏನು ಉಪಯೋಗ ಇಲ್ಲದವನು, ಸುಮ್ಮನೆ ಅವನನ್ನ ಚರಿಗೆ ಬರ್ತಿಗೆ ಸೀಟ್ ಬರ್ತಿಗೋಸ್ಕರ ಕೂಡಿಸಿ ಆಗಾಗ ನೀರ್ ತರ್ಲಿಕ್ಕೆ, ಆಗಾಗ ಯುದ್ಧದ ಮಧ್ಯದಲ್ಲಿ ಏನಾದ್ರೂ ಸಹಾಯಕ್ಕಾಗಿ ಬರುವ 12ನೇ ಪ್ಲೇಯರ್ ತರ ಅಂತ ನೀನು ಅನ್ಕೊಳ್ಬೇಡ. ನಾವೆಲ್ಲರೂ ಒಪ್ಪಿಕೊಂಡೇ ನಿನಗೆ ಯುದ್ಧದಲ್ಲಿ ಒಂದು ಮುಖ್ಯವಾದ ಸ್ಥಾನವನ್ನು ಕೊಡ್ತೇವೆ. ಅಂದ್ರೆ ವ್ಯಕ್ತಿ ಅತ್ಯಂತ ಬಲಿಷ್ಠನಾದಾಗ ಸಹಜವಾಗಿ ಆಗ್ಲೂ ಕೂಡ ಇಂಥದ್ದೇ ಆಫರ್ಗಳನ್ನ ಕೊಡುವಂತದ್ದು ನಾವು ಲೋಕದಲ್ಲಿ ನೋಡ್ತೇವೆ. ಆದ್ರೆ ಯುಧಿಷ್ಠಿರನದ್ದು ನೇರ ಮತ್ತು ನಿರಂತರವಾದ ಪ್ರಜ್ಞಾಪೂರ್ವಕವಾದ ಮಾತಿನಿಂದ ಕೂಡಿತ್ತು. ಆದ್ರಿಂದಾಗಿ ನಿನ್ನ ಮಾತುಗಳಲ್ಲಿ, ನಿನ್ನ ನಡೆಯಲ್ಲಿ ನನಗೆ ಧರ್ಮ ಕಾಣಿಸಿದೆ. ಆದ್ರಿಂದಾಗಿ ನನ್ನ ಅಪಂಡಿತರಾದಂತಹ ಪೆದ್ದರಾದಂತಹ ನನ್ನ ಅಣ್ಣಂದಿರನ್ನ ಮೀರಿ ನಾನು ನಿನ್ನೊಡನೆ ಸಹಾಯಕ್ಕೆ ಯುದ್ಧಕ್ಕಾಗಿ ಬರ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಖಂಡಿತ ವೃಣೋ ಮಿತ್ವಾಂ ಮಹಾಬಾಹೋ ಯುದ್ಧ ಸ್ವಮಂ ಕಾರಣಾತ್ ತ್ವಯಿ ಪಿಂಡಷ್ಟ ತಂತುಷ್ಟ ಧೃತರಾಷ್ಟ್ರಸ್ಯ ದೃಶ್ಯತೆ. ಬಹುಶಃ ನೀನನ್ನು ಸ್ವೀಕರಿಸಿದ್ದೇನೆ ತಮ್ಮ, ನೀನು ನಮ್ಮ ಪರವಾಗಿ ಯುದ್ಧ ಮಾಡು. ನೀನೇ ಧೃತರಾಷ್ಟ್ರನ ಬಹುಶಃ ಮುಂದಿನ ತಂತು, ಅವನ ಪರವಾಗಿ ಅವನ ಮುಂದಿನ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ಲಿಕ್ಕೆ ಇರುವ ಒಬ್ಬನೇ ಒಬ್ಬ ವ್ಯಕ್ತಿಯಾಗಿ ನೀನು ಉಳಿಯಿತಿ ಅಂತ ಅನಿಸ್ತಾ ಇದೆ. ನಿನ್ನನ್ನು ಬಿಟ್ರೆ ಇನ್ಯಾರು ಕೂಡ ಉಳಿಯಲ್ಲ. ಉಳಿದವರೆಲ್ಲ ಭೀಮನ ಪ್ರತಿಜ್ಞೆಯಲ್ಲಿ ಆಗ್ಲೇ ಬಲಿಯಾಗಿದ್ದಾರೆ, ನೆಪಕ್ಕಾಗಿ ಯುದ್ಧದಲ್ಲಿ ಒಂದು ಭಾಗವನ್ನ ಸ್ವೀಕರಿಸಿದ್ದಾರೆ ಅಂತ ಹೀಗೆ ಯುಧಿಷ್ಠಿರ ಹೇಳಿ, ಭಜಸ್ವಾಸ್ಮಾನ್ ವಾಜಪುತ್ರ ಭಜಮಾನಾನ್ ಮಹಾದ್ಯುತೆ ನ ಭವಿಷ್ಯತಿ ದುರ್ಬುದ್ಧಿ ಧಾರ್ತರಾಷ್ಟ್ರೋತ್ಯಮರ್ಷಣ. ಅತ್ಯಂತ ಚುರುಕು ಬುದ್ಧಿಯವನೇ, ರಾಜಪುತ್ರನೇ, ನಾವು ನಿನ್ನನ್ನು ಸ್ವೀಕರಿಸಿದಂತೆ ನೀನು ಕೂಡ ನಮ್ಮನ್ನ ಆಪ್ಯಾಯಮಾನವಾಗಿ ಸ್ವೀಕರಿಸಬೇಕು. ನೀನು ಮತ್ತೆ ಒಳಗಿನಿಂದ ತನುಮನ್ಯನಗಿತ್ ಮನವನ್ನವರ್ಗಿತ್ತು ಅಂತ ಮತ್ತೆ ನಮ್ಮ ಪರವಾಗಿ ಯುದ್ಧ ಮಾಡುವುದು, ಅವ್ರ ಪರವಾಗಿ ಆಲೋಚಿಸುವುದು ಆಗಬಾರ್ದು. ನಿನ್ನಲ್ಲಿ ಈ ಒಳಗಿನಿಂದಲೂ ಕೂಡ ನಮ್ಮ ಪರವಾಗಿ ಯೋಚನೆ ಇರುವ ಹಾಗೆ ನಮ್ಮೊಂದಿಗೆ ಬಾ. ದುರ್ಬುದ್ಧಿಗಳಾದಂತಹ ಧೃತರಾಷ್ಟ್ರನ ಮಕ್ಕಳೆಲ್ಲರೂ ಕೂಡ ಅಮರ್ಷಣನ ಭವಿಷ್ಯತಿ, ಅವನು ನಾಳೆ ನಿನ್ನನ್ನ ನಿಗ್ರಹಿಸ್ಲಿಕ್ಕೆ ಇರುವುದೇ ಇಲ್ಲ. ಸೋತ್ವಿ ಅಂತ ಇಟ್ಕೋ, ಆವಾಗ ಅವನು ಹಿಡಿತಾನೆ ನಿನ್ನನ್ನ, ಆಗ ನಿನ್ನನ್ನು ಹಿಂಸಿಸ್ತಾನೆ ಅಂತ ಅನ್ನುವ ಯೋಚನೆ ಇದ್ರೆ ಅದಾಗುದೇ ಇಲ್ಲ. ಯಾಕೆಂದ್ರೆ ಯಾರು ನಿನ್ನನ್ನು ಹಿಂಸಿಸ್ಬೇಕು ಅಂತ ದುರ್ಯೋಧನನೇ ಉಳಿಯುವುದಿಲ್ಲ. ಯುದ್ಧದಲ್ಲಿ ಅವನು ಕೊನೆಗಾಣ್ತಾನೆ. ತಥೋ ಯುಧಿಷ್ಠಿರೋ ರಾಜ ಸಂಪ್ರಹೃಷ್ಟ ಸಹಾನುಜೈ. ಆಗ ಯುಯುತ್ಸು ಪಾಂಡವರ ಕಡೆಗೆ ಬಂದಾಗ ಇಡೀ ಸೇನೆ ದುಂದುಬಿಯಿಂದ ಸ್ವಾಗತಿಸಿತು ಪಾಂಡವರ ಕಡೆ. ಸಂಜಯ್ ಹೇಳ್ತಾನೆ, ನಿನ್ನ ಮಗ ನಿನ್ನ ಸೇನೆಯನ್ನ ಬಿಟ್ಟು ಪಾಂಡವರ
ಸೇನೆಯ ಕಡೆಗೆ ಹೆಜ್ಜೆ ಇಟ್ಟ. ಅವನಿಗೆ ಕೂಡ್ಲೆ ಕನಕೋಜ್ವಲವಾದಂತಹ ಬಂಗಾರದಿಂದ ಸೆಳೆಯುವ ಬಣ್ಣವುಳ್ಳ ಕವಚವನ್ನ ಕೊಟ್ಟ. ತುಂಬಾ ಸಂತೋಷ ಆಯ್ತು ಅವನಿಗೆ. ಹೀಗೆ ಪ್ರಾಮಾಣಿಕವಾಗಿ ಯುದ್ಧದಲ್ಲಿ ಎಲ್ಲರ ಮುಂದೆ ನಾನು ನಿಮ್ಮ ಪರ ಇದ್ದೇನೆ, ಧರ್ಮಕ್ಕೆ ಯಾವತ್ತೂ ಕೂಡ ನಾನು ಹೆಗಲು ಕೊಡ್ತೇನೆ ಅಂತಂತ ಬಂದಿ ಅಲ್ವಾ ಅಂತ ಎಲ್ಲರ ಮುಂದೆನೆ ಅವನಿಗೆ ಬೇಕಿರುವ ಎಲ್ಲ ಮರ್ಯಾದೆಗಳನ್ನು ಮಾಡಿ ಸಂಪರ್ಕೃಷ್ಟ ತುಂಬಾ ಸಂತೋಷದಿಂದ ದೀಪ್ತಿಮತ್ ಕನಕೋಜ್ವಲಂ, ಅತ್ಯಂತ ಪ್ರಕಾಶಮಾನವಾದ ಬಂಗಾರದ ಕವಚವನ್ನ ಅವನಿಗೆ ತೊಡಿಸಿದ್ರು. ಪ್ರತ್ಯಪದ್ಯಂತತೆ ಸರ್ವೇ ರಥಾನ್ ಸರ್ವಾನ್ ಪುರುಷರ್ಷಭಾಃ ತಥೋ ವ್ಯೂಹಂ ಯಥಾ ಪೂರ್ವಂ ಪ್ರತ್ಯುವ್ಯೂಹಂತತೆ ಪುನಃ. ಎಲ್ಲ ಪುರುಷ ವೀರರು ಯುದ್ಧದಲ್ಲಿ ಆರ್ಭಟಗೈಯುವಂತವರು ತಮ್ಮ ತಮ್ಮ ರಥಗಳನ್ನ ಏರಿದ್ರು. ಮೊದಲಿನಂತೆಯೇ ಅನೇಕ ವ್ಯೂಹಗಳನ್ನ ರಚನೆ ಮಾಡಿದ್ರು. ಎಲ್ಲೆಲ್ಲಿ ನಿಲ್ಲಬೇಕು ಅನ್ನೋದಕ್ಕೆ ಮೊದಲೇ ಸಿದ್ಧವಾಗಿದ್ದ ನಕ್ಷೆಯನ್ನ ಮನಸ್ಸಿಗೆ ತಂದುಕೊಂಡು ಆ ರೀತಿಯಾದ ಯುದ್ಧದ ಪೂರ್ವ ಸಿದ್ಧತೆ ನಡೆಯಿತು. ಒಂದು ಕಡೆಯಿಂದ ದುಂದುಭಿಗಳ ಮೊಳಗುವಿಕೆ, ಮತ್ತೊಂದು ಕಡೆಯಿಂದ ಸಿಂಹನಾದ, ಮತ್ತೊಂದು ಕಡೆಯಿಂದ ಕಹಳೆ ಮೊದಲಾದ ವಾದ್ಯಗಳು. ರಥ ಏರಿದ್ದ ಎಲ್ಲ ವೀರರು ಪಾಂಡವರನ್ನು ಮತ್ತು ದೃಷ್ಟದ್ಯುಮ್ನನ್ನ ತಮ್ಮ ತಮ್ಮ ಅಕ್ಕಪಕ್ಕದಲ್ಲಿ ಇದ್ದಂತಹ ಪಾಂಡವರ ಪಾರ್ಥಿವರು ಅಂದ್ರೆ ರಾಜರು ಸಂತೋಷವಾದ, ದೃಷ್ಟದ್ಯುಮ್ನ ಇದ್ದಾನೆ, ಅರ್ಜುನ ಇದ್ದಾನೆ, ನಕುಲ ಇದ್ದಾನೆ, ಭೀಷ್ಮ ಈ ಕಡೆಯಿಂದ ಎದುರಾಗರ ಪಕ್ಷದಲ್ಲಿ ಅವರವ್ರು ಯಾರಿದ್ದಾರೋ ಅವರನ್ನೆಲ್ಲ ಒಂದ್ಸಲ ಕಣ್ಣು ತುಂಬಿಕೊಂಡ್ರು. ಮತ್ತೆ ನೋಡಿ ಸಿಗ್ತಾರೋ ಇಲ್ವೋ ಅಂತಾನು ಗೊತ್ತಿಲ್ಲ, ಒಟ್ಟಂತೂ ನೋಡಿದ್ರು.